ಹರೇ ರಾಮ. ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂ ತಂ ಶ್ರೀ ರಾಮಚಂದ್ರಂ ಶರಣಂ ಪ್ರಪದ್ಯೆ. ದಿನಚರ್ಯ ಪಾಠ 3. ನಿನ್ನೆಯ ಪಾಠದಲ್ಲಿ ಒಂದಷ್ಟು ಮಂಗಲ ದ್ರವ್ಯಗಳ ಹೆಸರುಗಳನ್ನು ನೀವು ಹೇಳಿದ್ರಿ. ಎದ್ದ ಕೂಡಲೇ ಈ ವಸ್ತುಗಳ ದರ್ಶನ ಶುಭ, ಈ ವಸ್ತುಗಳ ಈ ಸಂಗತಿಗಳ ಶ್ರವಣ ಶುಭ ಅಥವಾ ಈ ಪರಿಮಳ ಶುಭ ಅನ್ನೋದರಲ್ಲಿ ಅನೇಕ ಸಂಗತಿಗಳನ್ನು ನೀವು ಹೇಳಿದ್ರಿ. ಮುಂದಕ್ಕೆ ಬರಲಿಕ್ಕೆ ಇರುವಂಥದ್ದಿದು. ಆದರೂ ಕೂಡ ಈ ಸಂದರ್ಭೋಚಿತವಾಗಿ ನಿಮ್ಮ ಗಮನಕ್ಕೆ ಶಾಸ್ತ್ರ ಯಾವ್ಯಾವುದನ್ನು ಎತ್ತಿ ಹೇಳಿದೆ ಅಂತ. ನೀವು ಹೇಳಿದ ನೀವು ಉಲ್ಲೇಖ ಮಾಡಿರ್ತಕ್ಕಂಥ ಸಂಗತಿಗಳಲ್ಲಿ ಹೆಚ್ಚಿನೂ ಕೂಡ ಮಂಗಲವೇ. ಆದರೆ ಯಾವುದು ಪ್ರಾತಃ ಕಾಲದ ದರ್ಶನಕ್ಕೆ ತುಂಬ ವಿಶೇಷ ಶುಭ, ಎದ್ದ ಕೂಡಲೇ ಯಾವುದನ್ನು ನೋಡಬೇಕು ಅವಶ್ಯವಾಗಿ ಎನ್ನುವುದಕ್ಕೆ ಶಾಸ್ತ್ರ ಯೋಗರತ್ನಾಕರ ಗ್ರಂಥ ಕೆಲವು ವಸ್ತುಗಳನ್ನು ಪಟ್ಟಿ ಮಾಡಿ ಹೇಳಿದೆ. ಅದನ್ನು ಮೊದಲಿಗೆ ನೋಡೋಣ. ದಧಿ ಆಜ್ಯ ಆದರ್ಶ ಸಿದ್ಧಾರ್ಥ ಬಿಲ್ವ ಗೋರೋಚನ ಸ್ರಜಾಂ ದರ್ಶನಂ ಸ್ಪರ್ಶನಂ ಕಾರ್ಯಂ ಪ್ರಬುದ್ಧೇನ ಶುಭಾವಹಂ. ಒಂದು ಪಟ್ಟಿ ಇದು. ದಧಿ ಆಜ್ಯ ಆದರ್ಶ ಸಿದ್ಧಾರ್ಥ ಬಿಲ್ವ ಗೋರೋಚನ ಸ್ರಜಾಂ. ಈ ಶಬ್ದ ನಿಮಗೆ ಅರ್ಥ ಗೊತ್ತಾಗತ್ತಾ ನೋಡಿ. ದಧಿ ಅಂದ್ರೆ ಗೊತ್ತಾಗತ್ತಾ? ಹೇಳಿ ಅರ್ಥ ಏನಂತ. ಆಜ್ಯ ಆದರ್ಶ, ಆದರ್ಶ ಅಂದ್ರೆ ಕನ್ನಡಿ. ಸಿದ್ಧಾರ್ಥ, ಸಿದ್ಧಾರ್ಥ ಅಂದ್ರೆ ಗೊತ್ತಾಗತ್ತಾ? ಸಿದ್ಧಾರ್ಥ ಅಂದ್ರೆ ಬಿಳಿಯ ಸಾಸಿವೆ. ಬಿಳಿದಲ್ಲದೆ ಇರೋ ಸಾಸಿವೆನೂ ಇರುತ್ತೆ. ಹಾಗಾಗಿ ಇದನ್ನ ವಿಶೇಷವಾಗಿ ಎತ್ತಿ ಹೇಳ್ತಾ ಇರ್ತಕ್ಕಂಥದ್ದು. ಶ್ವೇತ ಸರ್ಷಪ, ಸರ್ಷಪ ಶಬ್ದವೇ ಸಾಸಿವೆ ಆಗಿದೆ ಕನ್ನಡದಲ್ಲಿ. ಸಂಸ್ಕೃತದ ಸರ್ಷಪ ಶಬ್ದವೇ ಕನ್ನಡದಲ್ಲಿ ಸಾಸಿವೆ ಅಂತಾಗಿದೆ. ಶ್ವೇತ ಸರ್ಷಪ ಅಂದ್ರೆ ಬಿಳಿಯ ಸಾಸಿವೆ. ಸಾಸಿವೆ ತುಂಬ ಮಂಗಲಕರವಾಗಿರ್ತಕ್ಕಂಥ ವಸ್ತು ಅದು. ಹಾಗಾಗಿ ನಮ್ಮಲ್ಲಿ ಒಗ್ಗರಣೆ ಹಾಕೋ ಪದ್ಧತಿ ಉಂಟು ನೋಡಿ. ಒಗ್ಗರಣೆ ಹಾಕ್ತಾರಲ್ವಾ, ಒಗ್ಗರಣೆ ಕೇವಲ ರುಚಿಗೋಸ್ಕರ ಹಾಕುವಂಥದ್ದಲ್ಲ, ಮಂಗಲಕ್ಕೋಸ್ಕರವಾಗಿ ಹಾಕುವಂಥದ್ದು ಅಂತ. ಒಗ್ಗರಣೆ ಹಾಕಿದ್ರೆ ಅದನ್ನು ದುಷ್ಟಶಕ್ತಿಗಳು ಮುಟ್ಟೋದಿಲ್ಲ ಅಂತ, ಆ ವಸ್ತುವನ್ನ ಅಂತ. ಇಲ್ದಿದ್ರೆ ಆ ಸುತ್ತಮುತ್ತ ಸಂಚಾರ ಮಾಡ್ತಕ್ಕಂಥ ಶಕ್ತಿಗಳು ಅಥವಾ ಭೂತಗಳು ನೆಕ್ಕಿ ಬಿಡ್ತಾವಂತೆ ಅದನ್ನ, ಆಹಾರವನ್ನು. ನೀವು ಸಿದ್ಧಪಡಿಸಿ ಇಟ್ಟರೆ ಆಹಾರವನ್ನು ನೀವು ಸ್ವೀಕಾರ ಮಾಡೋಕ್ಕಿಂತ ಮೊದಲು ಅತ್ತಿತ್ತ ಅಡ್ಡಾಡ್ತಾ ಇರ್ತಕ್ಕಂಥ ಶಕ್ತಿಗಳು ಅದನ್ನು ನೆಕ್ಕಿ ಬಿಡ್ತವೆ, ರುಚಿ ನೋಡ್ತವೆ ಎಂಬುದಾಗಿ ಬಲ್ಲವರು ಹೇಳ್ತಾರೆ. ಅವು ಮುಟ್ಟಬಾರ್ದು ಅಂದರೆ ಒಗ್ಗರಣೆ ಹಾಕಬೇಕು. ಅದಕ್ಕೆ ಸಾಸಿವೆಯಿಂದ ಒಗ್ಗರಣೆ ಹಾಕಿದಾಗ ಅವುಗಳು ಅದನ್ನು ಮುಟ್ಟೋದಿಲ್ಲ ಅಂತ. ಹಾಗಾಗಿ ದೇವಸ್ಥಾನಗಳಲ್ಲಿ ಪಾಕಶಾಲೆ ದೇವಸ್ಥಾನದ ಆವರಣದಲ್ಲೇ ಇರಬೇಕು. ಶಾಸ್ತ್ರೀಯವಾಗಿ ದೇವಸ್ಥಾನ ಕಟ್ಟೋದಾದರೆ ಪಾಕಶಾಲೆ ದೇವಸ್ಥಾನದ ಆವರಣದಲ್ಲಿ ಇರಬೇಕು. ದೂರ ಇದ್ದರೆ ಅಲ್ಲಿಂದ ನೈವೇದ್ಯ ತರುವಾಗ ಮಧ್ಯದಲ್ಲಿ ಯಾವುದಾದ್ರು ಶಕ್ತಿಗಳು ಸಂಚಾರ ಮಾಡ್ತಾ ಇದ್ರೆ, ಯಾವುದೊಂದು ಬ್ರಹ್ಮ ರಾಕ್ಷಸ ಸಂಚಾರ ಮಾಡ್ತಾ ಇದೆ ಅಂತ ಅನ್ಕೊಳ್ಳಿ, ಯಾವುದೊಂದು ಭೂತ ಸಂಚಾರ ಮಾಡ್ತಾ ಇದೆ ಅಂತ ಅನ್ಕೊಳ್ಳಿ, ಅವು ನೆಕ್ಕಿ ಬಿಡಬಹುದು ಅಂತ.
ಅದನ್ನು ದೇವರು ಸ್ವೀಕಾರ ಮಾಡದೇ ಇರ್ಬೋದು ಅಂಥ ಆಹಾರ, ಅಂಥ ನೈವೇದ್ಯ ವಸ್ತುವನ್ನ ಅಂತ. ಹಾಗಾಗಿ ಈ ಒಗ್ಗರಣೆ ಪದ್ಧತಿ, ಒಗ್ಗರಣೆ ಕ್ರಮ ಬಂದಿರುವಂಥದ್ದು ತುಂಬ ಮಂಗಲಕರವಾದ, ಅಮಂಗಲಹರವಾದ ಒಂದು ವಸ್ತು ಅದು ಅಂತ. ಹಾಗಾಗಿ ದಧಿ, ಆಜ್ಯ, ಆದರ್ಶ, ಸಿದ್ಧಾರ್ಥ, ಬಿಲ್ವ, ಬಿಲ್ಪತ್ರೆ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಬಿಲ್ವಪತ್ರೆ, ಗೋರೋಚನ, ಹಸುವಿನಿಂದ ಸಿಗುವಂಥ ಒಂದು ವಸ್ತು ಅದು. ಅದು ಬೇರೆ ಬೇರೆ ಥರದ ವ್ಯಾಖ್ಯಾನಗಳಿದೆ ಅದ್ರ ಬಗ್ಗೆ. ಇನ್ನೊಮ್ಮೆ ಅದನ್ನು ವಿವರವಾಗಿ ನೋಡೋಣ, ಆ ಸಂದರ್ಭ, ಆ ಪ್ರಕರಣ ಬಂದಾಗಲೇ ವಿವರವಾಗಿ ನೋಡೋಣ. ಗೋರೋಚನ, ಗೋವಿನಿಂದ ಸಿಗುವಂಥ ಉತ್ತಮವಾಗಿರುವಂಥ, ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವಸ್ತು ಅಂತಷ್ಟು ಅನ್ಕೊಳ್ಳಿ. ಈಗ ಗೋರೋಚನ ಅಪರೂಪ ಸಿಗುವಂಥದ್ದು. ಸ್ರಕ್ ಅಂದ್ರೆ ಗೊತ್ತಾ ಏನು ಅಂತ? ಸ್ರಕ್, ಸಾಕ್ಯ ರಾವತ್ತು, ಸ್ರಕ್ ಗೊತ್ತಾ? ಸರಿಯಾದ ಉತ್ತರ ಮಾಲೆ. ಸ್ರಕ್ ಅಂದ್ರೆ ಮಾಲೆ. ಸ್ರಜಾಮ್ ಅಂದ್ರೆ ಬಹುವಚನ. ಅದು ಹಿಂದೆ ಅನೇಕ ವಸ್ತುಗಳು ಬಂದು ಅಲ್ವಾ, ದಧಿ, ಆಜ್ಯ, ಆದರ್ಶ, ಅನೇಕ ವಸ್ತುಗಳು ಬಂದು ಅಲ್ವಾ. ಹಾಗಾಗಿ ಬಹುವಚನ ಕೊಟ್ಟಿರ್ತಕ್ಕಂಥದ್ದು. ಇವುಗಳ ದರ್ಶನ ತುಂಬ ಶುಭ ಅಂತ. ಮೊಸರು ಹೇಳಿ, ಮೊಸರು, ಮಾಲೆ. ದರ್ಶನಂ ಸ್ಪರ್ಶನಂ ಕಾರ್ಯಂ. ದರ್ಶನವೂ ಶುಭ ಮತ್ತು ಸ್ಪರ್ಶನವೂ ಕೂಡ ಶುಭ ಅಂತ. ದರ್ಶನದಿಂದಲೇ ನಮಗೆ ಮಂಗಲವನ್ನು ಉಂಟು ಮಾಡುತ್ತೆ. ಇದು ಮುಟ್ಟಿದ್ರೆ ಇನ್ನು ವಿಶೇಷವಾಗಿ ಮಂಗಲವನ್ನು ಉಂಟು ಮಾಡುತ್ತೆ. ಮುಟ್ಟಬೇಕು. ತುಪ್ಪ ಹೇಗೆ ಮುಟ್ಟೋದು ಅಂತ ಬೇಜಾರು ಮಾಡ್ಕೋಬಾರ್ದು ನಾವು, ಮೊಸರು ಹೇಗೆ ಮುಟ್ಟೋದು ಅಂತ ಬೇಜಾರು ಮಾಡ್ಕೋಬಾರ್ದು. ಮುಟ್ಟಬೇಕು. ಮುಟ್ಟಿದ್ರೆ ಅದು ಶುಭವನ್ನು ಮಾಡುತ್ತೆ. ಮುಂದೊಂದು ವಾಕ್ಯ ಇದೆ, ಓದಕ್ಕೆ ಬರುತ್ತಾ? ಸ್ವಮಾನನಂ ಘೃತೆ ಪಶ್ಯೇತ್ ಯದೀಚ್ಛೇತ್ ಚಿರಜೀವಿತಂ. ಬಿಡಿಸ್ಬೇಕದನ್ನ. ಸ್ವಂ ಆನನಂ ಘೃತೆ ಪಶ್ಯೇತ್ ಯದಿ ಇಚ್ಛೇತ್ ಚಿರಜೀವಿತಂ. ಆನನ, ಆನನ ಅಂದ್ರೆ ಮುಖ. ಸ್ವಂ ಆನನಂ, ಸ್ವಂ ಆನನಂ ಅಂದ್ರೆ ತನ್ನ ಮುಖ ಅಂತ. ಅದನ್ನ ಘೃತೆ ಪಶ್ಯೇತ್, ತುಪ್ಪದಲ್ಲಿ ತನ್ನ ಮುಖ ನೋಡ್ಕೊಂಡ್ರೆ ತುಂಬಾ ಶುಭವಂತೆ. ತುಪ್ಪ ಅಂದ್ರೆ ಯಾವ ತುಪ್ಪ? ಒಳ್ಳೆ ಎಮ್ಮೆ ತುಪ್ಪ ಅಲ್ವಾ? ಎಮ್ಮೆ ತುಪ್ಪ ಉಪಯೋಗ ಆಗೋದಿಲ್ಲ ಇದಕ್ಕೆ. ಯಾಕೆಂದ್ರೆ ಯದೀಚ್ಛೇತ್ ಚಿರಜೀವಿತಂ, ಬಹಳ ಕಾಲ ಬದುಕುವ ಆಸೆ ಇದ್ರೆ. ಚಿರಜೀವಿತ ಅಂದ್ರೆ ಅದು. ಯದಿ ಇಚ್ಛೇತ್, ಬಹಳ ಕಾಲ ಬದುಕುವ ಆಸೆ ಇದ್ರೆ ಬೆಳಗ್ಗೆ ಎದ್ದ ಕೂಡಲೇ ನಿನ್ನ ಮುಖವನ್ನೇ ನೋಡ್ಕೊ ನೀನು, ತುಪ್ಪದಲ್ಲಿ ಅಂತ, ಶುದ್ಧ ತುಪ್ಪದಲ್ಲಿ. ಈಗ ಎಮ್ಮೆ ದೀರ್ಘಾಯುಷ್ಯಕ್ಕೆ ಕಾರಣ ಆಗತ್ತಾ? ಯಮ ಗೊತ್ತಲ್ವ ನಿಮಗೆ? ಯಮನಿಗೆ ತುಂಬಾ ಹತ್ರ ಯಾವುದು? ಕೋಣ. ಕೋಣಕ್ಕೆ ತುಂಬಾ ಹತ್ರ ಯಾವುದು? ಯಮ, ಎಮ್ಮೆ ಎರಡು ಹತ್ತತ್ರ ಇದೆ ನೋಡಿ ಅಂತ. ಯಮ ಅಂದ್ರೆ ಕೋಣ, ಆ ಯಮ ಅಲ್ಲ, ಕೋಣ ಅಂತ ಅನ್ಕೊಂಡ್ರೆ ನೀವು. ಎಮ್ಮೆ ಅಂದ್ರೆ ಅದ್ರದ್ದು ಶ್ರೀಲಿಂಗ ಇದ್ದಾಗಿದೆ ನೋಡಿ, ಯಮನದ್ದು ಶ್ರೀಲಿಂಗ ಇದ್ದಾಗಿದೆ ಅಂತ. ಅದಲ್ಲ, ಅದು ತಾಮಸ. ಅದು ಎಮ್ಮೆ ತುಪ್ಪ ತಾಮಸ. ಹಾಗಾಗಿ ಎಮ್ಮೆ ತುಪ್ಪವನ್ನ ಸೇವನೆ ಮಾಡಲೂಬಾರದು. ಎಮ್ಮೆ ತುಪ್ಪವನ್ನ ಮಂಗಲ ದ್ರವ್ಯವಾಗಿ ಬಳಸಲೂಬಾರದು. ದೇವಸ್ಥಾನದೊಳಗೆ ಎಮ್ಮೆ ತುಪ್ಪದ ದೀಪ ಹಚ್ಚಿದ್ರೆ ಮಾಟ ಮಾಡಿದ ಫಲ ಬರುತ್ತೆ ಅಂತ ಹೇಳ್ತಾರೆ. ಆ ದೇವರಿಗೆ ಮಾಟ ಮಾಡಿದ ಫಲ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅಷ್ಟು ನಿಷಿದ್ಧವಾಗಿರುವಂಥದ್ದು ಎಮ್ಮೆ ತುಪ್ಪ. ಹಸುವಿನ ತುಪ್ಪ, ಶುದ್ಧ ಹಸುವಿನ ತುಪ್ಪ. ವೇದಲಕ್ಷಣ ಗೋವು. ವೇದಲಕ್ಷಣ ಅಂದ್ರೆ ಈ ಜರ್ಸಿ ಅಲ್ಲ, ಅದು ವಿಲಾಯಿತಿ ಹಸು ಅಲ್ಲ, ಶುದ್ಧ ದೇಶೀಯ ಗೋವಿದೆಯಲ್ಲ ಅದರ ತುಪ್ಪ ಅಂತ. ಅದು ಆಯುಷ್ಯ ಕೊಡುವಂಥದ್ದು. ತುಪ್ಪ ಅಂದ್ರೆ ಆಯುಸ್ಸು. ವೇದಗಳು ಹಾಗೆ ಸಾರಿದಾವೆ ಅಂತ. ತುಪ್ಪ ಅಂದ್ರೆ ಆಯುಸ್ಸು ಅಂತ. ತುಪ್ಪ ಅಂದ್ರೆ ಮೇಧೆ ಕೂಡ ಹೌದು. ನಿಮಗೆಲ್ಲ ಬೇಕಾಗತ್ತೆ ತುಂಬ. ಅದನ್ನ ಕನ್ನಡದಲ್ಲಿ ಹೇಳಿದೆ.
ಈಗ ಮೊದಲಿನ ಭಾಗ ಇದೆಯಲ್ಲ ಅದನ್ನು ಕನ್ನಡದಲ್ಲಿ ಹೇಳಿದೆ. ವಿಷ್ಣು ಮೊದಲಿನ ತೋರಿಸು, ಓದಕ್ಕೆ ಬರ್ತಾ? ಬದಿ ನೋಡೋಣ. ಸುಲಭವಾಗಿದೆ ಅಲ್ವಾ? ಗೊತ್ತಾಗುತ್ತಲ್ಲ ನಿಮಗೆ? ವಸ್ತುಗಳು ಪಟ್ಟಿ ಕೊಟ್ಟಿದೆ. ಮೊದಲು ಗೋರೋಚನವು, ತುಪ್ಪ, ಮೊಸರು, ಕನ್ನಡಿ, ಮಾಲೆ, ಬಿಳಿಯ ಸಾಸುವೆ, ಬಿಲ್ವ. ಈ ಸುವಸ್ತುಗಳ, ಬಿಲ್ವವು ಅಂತ ತಗೊಂಡು ಬಿಡಿಸ್ಬೇಕಾದ್ರೆ, ಈ ಸುವಸ್ತುಗಳ ನಸುಕಿನಲ್ಲಿ ದರ್ಶನವು. ನಸುಕಿನಲ್ಲಿ ಅಂದರೆ ಬೆಳಗಿನ ಹೊತ್ತಿನಲ್ಲಿ ದರ್ಶನವು ಮತ್ತು ಭಾವದಲ್ಲಿ ಸ್ಪರ್ಶನವು. ಭಾವನೆ ಬೇಕಲ್ವಾ ಸ್ಪರ್ಶ ಮಾಡಬೇಕಾದ್ರೆ? ಮಂಗಲ ದ್ರವ್ಯ ಅಂತ ಅದು ಸೇರಿ ಸ್ಪರ್ಶನ ಮಾಡಿದಾಗ ಅದು ಶುಭ ದಿನದ ಪಥಕ್ಕೆ ಹೂವುಗಳ ಚೆಲ್ಲುವುದು. ಶುಭ ದಿನದ ಪಥಕ್ಕೆ ಅಂದರೆ ಶುಭ ದಿನದ ದಾರಿಗೆ ಅದು ಹೂ ಚೆಲ್ಲಿದ ಹಾಗೆ ಅಂತ. ಅಂದರೆ ಶುಭ ದಿನ ಆಗುತ್ತೆ, ಅದರಿಂದಾಗಿ ದಿನ ಶುಭ ಆಗುತ್ತೆ ಅನ್ನೋದನ್ನ ಅದು ತೋರಿಸ್ತಾ ಇದೆ ಅಂತ. ನಿನ್ನೆ ನೀವು ಅನೇಕ ವಸ್ತುಗಳ ಹೆಸರು ಹೇಳಿದ್ರಿ, ಹಾಗಾಗಿ ನಿಮ್ಗೆ ಅದನ್ನು ಒಂದು ಸುಮ್ಮನೆ ಅದಕ್ಕೊಂದು ಸುಳಿವು ಕೊಡೋಣ ಅಂತ ಅನ್ನಿಸ್ತು. ಯಾವುದೆಲ್ಲ ಒಳ್ಳೆಯದು ಪ್ರಾತಃ ಕಾಲದಲ್ಲಿ ಅಂತ. ನಮ್ಮ ಮುಖ ನಮಗೆ ಶುಭನೇ, ಅಶುಭ ಅಲ್ಲ. ಅದು ಬೇರೆಯವರಿಗೆ ಕೆಲವು ಸತಿ ಅಶುಭ ಆಗ್ಬೋದು. ಎದ್ದು ಯಾರ ಮುಖ ನೋಡಿದ್ನೋ ಅಂತ ಹೇಳ್ತಾರಲ್ಲ, ಕೇಳಿದಿರೋದನ್ನ? ಯಾವ ಮಗ್ರಲ್ಲಿದ್ನೋ ಅಂತ ಹೇಳ್ತಾರೆ ಅಲ್ವಾ? ಅದೆಲ್ಲ ದಿನಚರಿಯಲ್ಲಿ ಸೇರುವಂಥದ್ದು ಅಂತ. ಯಾವ ಮಗ್ರಲ್ಲಿ ಹೇಳ್ಬೇಕು ಅನ್ನೋದು ಕೂಡ ದಿನಚರಿಯಲ್ಲಿ ಸೇರೋವಂಥದ್ದು. ಹಾಗೆ ಯಾರ ಮುಖ ನೋಡ್ತೇವೆ ಅನ್ನೋದು ಕೂಡ ಅಂತ. ಯಾರಾದರೂ ಆ ರೀತಿ ಲಕ್ಷಣ ಇಲ್ಲದೆ ಇರ್ತಕ್ಕಂಥವ್ರ ಮುಖ ನೋಡಿದರೆ ಆ ದಿನ ಕೂಡ ಅಶುಭ ಆಗ್ಬೋದು, ಆಗೋಕ್ಕೆ ಅವಕಾಶ ಇದೆ. ಆದರೆ ಎಂಥ ಪಾಪಿಷ್ಠನೇ ಆದರೂ ಕೂಡ ಅವನ ಮುಖ ಅವನಿಗೆ ಶುಭವೇ ಹೊರತು ಅಶುಭ ಅಲ್ಲ ಯಾವ ಕಾರಣಕ್ಕೂ. ಆದರೆ ತುಪ್ಪದಲ್ಲಿ ನೋಡಬೇಕು, ಯಾಕೆಂದರೆ ತುಪ್ಪದಲ್ಲಿ ನೋಡಿದಾಗ ಏನಾದ್ರು ಚೂರುಪಾರು ದೋಷಗಳಿದ್ದರೆ ಅದನ್ನು ಪರಿಹಾರ ಮಾಡುತ್ತೆ ತುಪ್ಪ, ಮತ್ತು ತನ್ನ ಗುಣವನ್ನು ತುಂಬಿಕೊಡುತ್ತೆ ಅಂತ ಅದು ಅಂತ. ಅಷ್ಟಿಟ್ಕೊಳ್ಳಿ. ಮುಂದಕ್ಕೆ ಹೋಗೋಣವಾ? ನಿನ್ನೆ ಒಂದು ಪದ್ಯವನ್ನು ನಿಮಗೆ ಹೇಳಿದ್ವು. ಪದ್ಯ ನಿಮಗೆ ಬರುತ್ತಾ? ಅದು ಗುರಿ ದೊಡ್ಡದಿರಲು ಬರುತ್ತಾ? ಹೇಳ್ತೀರ ಅದನ್ನ? ತೋರಿಸೋದನ್ನ ಅನ್ವಯ ಮಾಡ್ಕೋಬೇಕು. ಅದನ್ನ ಅನ್ವಯ ಮಾಡ್ಕೊಂಡಾಗ ಸುಲಭ ಆಗುತ್ತೆ. ಗುರಿ ದೊಡ್ಡದಿರಲು ಅದನ್ನು ನುರಿತವರು ಸಣ್ಣ ಘಟಕಗಳಾಗಿ ವಿಂಗಡಿಸಿಕೊಳ್ಳುವ ಕ್ರಮವೂ ಇಹುದು. ನುರಿತವರು ಅನ್ನೋದು ಆ ಕಡೆ ತಗೊಂಡ್ರೆ ಸುಲಭ ಆಗತ್ತೆ ಅರ್ಥ ಆಗೋದಕ್ಕೆ ಅಂತ. ಇಡಿಯಾಗಿ ಬದುಕ ಸರಿಪಡಿಸುವುದು ಅಥವಾ ಬದುಕ ಇಡಿಯಾಗಿ ಸರಿಪಡಿಸುವುದು ಹಿರಿದೆನುಪುದು. ಇಡೀ ಬದುಕನ್ನ ಸರಿ ಮಾಡ್ತೇನೆ ಅಂತ ಹೋದ್ರೆ ದೊಡ್ಡದು ಅಂತ ಅನ್ಸುತ್ತೆ. ಅದು ಬಹಳ ಕಷ್ಟ ಅನ್ಸುತ್ತೆ. ಒಂದೊಂದು ದಿನವ ತಿದ್ದುವುದು ಸರಳಬಹುದು, ಒಂದೊಂದೇ ದಿನವನ್ನು ತಿದ್ದೋದಾದ್ರೆ ಅದಷ್ಟು ಕಷ್ಟ ಅಂತ ಅನ್ಸೋದಿಲ್ಲ. ಹಾಗಾಗಿ ಒಂದೊಂದೇ ದಿನವನ್ನು ತಿದ್ದಬೇಕು ಅನ್ನೋದನ್ನ ನಿನ್ನೆ ಮಾತಾಡಿತ್ತು. ಅದಕ್ಕೊಂದು ಗಾದೆನೂ ಯೋಚನೆ ಮಾಡಿತ್ತಲ್ವಾ? ಏನ್ ಗಾದೆ? ಹನಿ ಹನಿಗೂಡಿದ್ರೆ ಹಳ್ಳ. ಇಡೀ ಜೀವನ ಅನ್ನೋದನ್ನ ಒಂದು ಹಳ್ಳ ಅಂತ ಹೊಡೋದಾದ್ರೆ ನೀವು ಅದರಲ್ಲಿ ಒಂದೊಂದು ದಿನ ಅನ್ನೋದು ಒಂದೊಂದು ಹನಿ ಇದ್ದ ಹಾಗೆ ಅಂತ. ಅದನ್ನು ನಿಭಾಯಿಸೋ ಸುಲಭ ಅಂತ ನೋಡಿ. ಒಂದು ಹನಿ ಗಂಗೋತ್ರಿಯಿಂದ ಗಂಗಾಸಾಗರ ಸೇರೋಕ್ಕೆ ಸಾಧ್ಯವ? ಒಂದೇ ಆಗಿತ್ತಾನೋ? ಒಬ್ಬಂಟಿಯಾಗಿ ಒಂದು ಹನಿ ಅದು ಪ್ರಯಾಣ ಮಾಡಬೇಕು. ಗಂಗೋತ್ರಿಯಿಂದ ಗಂಗಾಸಾಗರ ಸೇರೋಕ್ಕಾಗತ್ತಾ? ಆಗತ್ತಾ? ಮಣ್ಣಿನ ಮೇಲೆ ಹಾಕಿದ್ರೆ ಅಷ್ಟೇ ಹನಿ, ಅದು ಅಲ್ಲಿಗೆ ಮುಗಿತು ಪ್ರಯಾಣ. ಅದರದ್ದು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗೋದಿಲ್ಲ. ಗಾಳಿಲಿದ್ರೆ ಒಂಚೂರು ಹೊತ್ತಿರ್ಬೋದು ಅಷ್ಟೇ. ಎಷ್ಟೊತ್ತಿರ್ಬೋದು? ಗಾಳಿಯಿಂದ ಮತ್ತೆ ಕೆಳಗೆ ಭೂಮಿ ಸೇರೋ ತನಕ ಇರ್ಬೋದು ಅಷ್ಟೇ ಅದು ಅಂತ. ಒಂದು ಎಲೆ ಮೇಲಿದ್ರೆ ಮತ್ತೆ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತಿರ್ಬೋದು, ಬಿಸಿಲು ಏರೋವರೆಗೆ ಇರ್ಬೋದು, ಆಮೇಲೆ ಇರೋದಿಲ್ಲ ಅದು. ಅಥವಾ ಒಂದು ಜಾನುವಾರು ಬಂದರೆ ಎಲೆಗೆ ತಾಗಿಸ್ಕೊಂಡು ಹೋದ್ರೆ ಬಿದ್ದೋಗುತ್ತೆ, ಅದು ಅಲ್ಲಿಗೆ ಮುಗಿತು. ಅದರದ್ದು ಒಂದು ಗಾಳಿ ಬೀಸಿದ್ರೆ ಅಲ್ಲಿಗೆ ಮುಗಿತು. ಒಂದು ಹನಿಗಿರೋ ಶಕ್ತಿ ಏನು? ಅದಕ್ಕೆ ಸಾಧ್ಯವಾದಕ್ಕೆ ಸಾಗರವನ್ನು ಸೇರೋದಂದ್ರೆ ಸಾಧ್ಯವೇ ಇಲ್ಲ ಅಂತ. ಆದರೆ ಹನಿಯೇ ಹಳ್ಳವಾದಾಗ ಸಾಧ್ಯ ಇದೆ. ಅಂತ ಸಾವಿರಾರು ಲಕ್ಷಾಂತರ ಕೋಟ್ಯಂತರ ಹನಿಗಳು ಸೇರಿದ್ರೆ ಅಸಾಧ್ಯವೂ ಸಾಧ್ಯ ಆಗತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಅಸಾಧ್ಯವೂ ಸಾಧ್ಯ ಆಗಬೇಕಾದ್ರೆ ದಿನಚರಿಯ ಮೊರೆ ಹೋಗಬೇಕು ನೀವು.
ಈ ಮೇಲ್ನೋಟಕ್ಕೆ ಅಸಾಧ್ಯ ಅಂತ ಅನ್ಸುತ್ತೆ ನಮಗೆ, ಅಂಥ ಕಾರ್ಯಗಳೆಲ್ಲ ಸಾಧ್ಯ ಆಗತ್ತೆ. ಉದಾಹರಣೆ ಕೊಡ್ತಾ ಹೋಗ್ತೀವಿ, ಒಂದು 7-8 ಉದಾಹರಣೆ ಕೊಡೋಣ. ಅಸಾಧ್ಯ ಸಾಧ್ಯ ಆಗತ್ತೆ ದಿನ ದಿನವೂ ಮಾಡ್ತಾ ಹೋದ್ರೆ ಅನ್ನೋದಕ್ಕೆ ಒಂದು 7-8 ಉದಾಹರಣೆ, ಒಂದೆರಡಲ್ಲ, ನಿಮ್ಮ ಮನಸ್ಸಲ್ಲಿ ಕೂರ್ಬೇಕು ಅನ್ನೋ ಕಾರಣಕ್ಕೆ ಅದು ಅಂತ. ದಿನಚರಿ ಅನ್ನೋದು ಅಂತ ಅದ್ಭುತ ಅಂತ, ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ದಿನಚರಿ ಮೂಲಕ ಅನ್ನೋದಕ್ಕೆ ಕೊಡ್ತಾ ಇರೋ ಉದಾಹರಣೆಗಳು. ಈಗ ಒಂದಿಷ್ಟು ವಿಷ ಕುಡಿದ್ರೆ ಅವನು ಬದುಕ್ತಾನ? ಹೇಳಿ, ಬದುಕ್ತಾನ? ಅದ್ರ ಹಿಂದಿನ ಕಾಲದಲ್ಲಿ ವಿಷ ಕನ್ಯೆಯರು ಅಂತ ಇರ್ತಿದ್ರು, ಕೇಳಿದ್ದೀರಾ ನೀವು? ದಿನ ಒಂದೊಂದೇ ತೊಟ್ಟು ವಿಷ ಸೇವನೆ ಮಾಡ್ತಾ ಇದ್ರು ಅವರು. ಪ್ರತಿದಿನ ಚೂರೇ ವಿಷವನ್ನ, ಸಾಯುವಷ್ಟಲ್ಲ ಅಥವಾ ಕಾಯಿಲೆ ಬರುವಷ್ಟಲ್ಲ, ಕಿಂಚಿತ್ ಸ್ವಲ್ಪ ಪ್ರಮಾಣದಲ್ಲಿ ವಿಷವನ್ನು ಸೇವನೆ ಮಾಡ್ತಾ ಇದ್ರು. ಕ್ರಮೇಣ ಏನಾಗ್ತಾ ಇತ್ತು, ಆ ವಿಷ ಅವರ ಮೈಯಲ್ಲೆಲ್ಲ ಪಸರಿಸಿ ಅವರು ವಿಷಕನ್ಯರಾಗಿರ್ತಾ ಇದ್ರು. ಅವರನ್ನ ಬಳಸ್ತಾ ಇದ್ರು. ಹಿಂದೆ ರಾಜನೀತಿಯ ಅಂಗವಾಗಿ ಅವರನ್ನು ಬಳಸ್ತಾ ಇದ್ರು. ಯಾರೊಬ್ಬ ಶತ್ರುವನ್ನು ಸಂಹಾರ ಮಾಡಬೇಕು, ಶತ್ರು ರಾಜನನ್ನು ಸಂಹಾರ ಮಾಡಬೇಕು, ಬೇರೆ ರೀತಿಯಿಂದ ಸಾಧ್ಯ ಇಲ್ಲ. ಅಥವಾ ಯಾರೊಬ್ಬ ಪ್ರಬಲ ಶತ್ರುವನ್ನ ಸಂಹಾರ ಮಾಡಬೇಕು, ತುಂಬಾ ಸಮರ್ಥ ಅವನು, ಯುದ್ಧದಲ್ಲಿ ಎದುರಿಸೋಕ್ಕಾಗಲ್ಲ, ಬೇರೆ ರೀತಿಯಿಂದ ಎದುರಿಸೋಕ್ಕಾಗಲ್ಲ ಅಂತಾದಾಗ ಈ ವಿಷಕನ್ಯರನ್ನು ಬಿಡ್ತಾ ಇದ್ರು. ಇವರು ಅವರನ್ನು ಬಳಸ್ಕೊಂಡ್ರೆ ಆ ವಿಷಕನ್ಯೆ ಸಂಪರ್ಕ ಮಾಡಿದ್ರೆ ಸಾಕು ಅನ್ಸತ್ತೋಗ್ತಾ ಇತ್ತು. ಯಾಕೆಂದ್ರೆ ಅವಳು ಉಸಿರಾಡಿದ್ರೆ ವಿಷ ಅದು ಅಂತ, ಅವಳು ಮುಟ್ಟಿದ್ರೆ ವಿಷ ಅದು ಅಂತ. ಯಾಕೆಂದ್ರೆ ಅಷ್ಟು ವಿಷ ಆಕೆಯಲ್ಲಿ ಇರ್ತಾ ಇತ್ತು ಅಂತ ಇತಿಹಾಸ ಹೇಳ್ತದೆ. ಅಂಥದ್ದೊಂದು ಪ್ರಯೋಗ ಇತ್ತು ಅನ್ನೋದನ್ನ ಇತಿಹಾಸ ಹೇಳ್ತದೆ. ಈ ನಾವೆಲ್ಲ ಹಾಗೇ ಇದೀವಿ, ಈಗ ವಿಷಕನ್ಯರು ವಿಷ ಪುರುಷರು ಹಾಗೇ ಇದೀವಿ. ಯಾಕೆ ಹೇಳಿ? ನಾವು ತಿನ್ನೋ ಆಹಾರದಲ್ಲಿ ವಿಷ ಇದೆ. ಈಗ ನಾವೇನು ಆಹಾರ ಸೇವನೆ ಮಾಡ್ತಿದೀವೋ ಅದ್ರಲ್ಲಿ ವಿಷ ಇಲ್ವಾ? ಇವತ್ತಿನ ವಿಜ್ಞಾನ ಹೇಳುತ್ತೆ ತಾಯಿಯ ಹಾಲಿನಲ್ಲೇ ವಿಷ ಇದೆ ಅಂತ. ಇವತ್ತು ಒಂದಿಷ್ಟು ಪ್ರಮಾಣದಲ್ಲಿ ತಾಯಿ ಹಾಲಿನವರೆಗೂ ವಿಷ ಬಂದು ಸೇರ್ಕೊಂಡಿದೆ. ಯಾಕೆಂದ್ರೆ ಅವಳು ಕೂಡ ಇದೇ ಅನ್ನವನ್ನೇ ಊಟ ಮಾಡ್ಬೇಕು ಪಾಪ, ಅವಳು ಇದೇ ತರಕಾರಿ ತಿನ್ಬೇಕು. ವಿಷ ಹಾಕಿ ಬೆಳೆದಿದ್ರೆ ಅದನ್ನ, ಅಥವಾ ವಿಷ ಹಾಕಿ ರಕ್ಷಣೆ ಮಾಡಿ ಇಟ್ಟಿದ್ರೆ ಅದನ್ನ ನಾವು ತಿಂತೀವಲ್ವ, ಅದನ್ನ ನಮಗೂ ಬರುತ್ತೆ ನೋಡಿ ಅಂತ. ನಿಮ್ಗೆ ನೆನಪಿರ್ಬೋದು, ಅಂಗಡಿಯಲ್ಲಿ ಅಕ್ಕಿ ಆರಿಸ್ಕೋಬೇಕಾದ್ರೆ ಎಂಥ ಅಕ್ಕಿ ಆರಿಸ್ಕೋಬೇಕು ಅಂದ್ರೆ ಯಾವ ಅಕ್ಕಿಯಲ್ಲಿ ಹುಳು ಇದೆ ಅದನ್ನೇ ಆರಿಸ್ಕೋಬೇಕು ಅಂತ. ಯಾಕೆ ಹೇಳಿ? ಹುಳು ಬದುಕುವಷ್ಟರ ಮಟ್ಟಿಗೆ ಅಲ್ಲಿ ವಿಷ ಕಡಿಮೆ ಇದೆ ಅಂತ. ಹುಳು ಬದುಕೋಕೆ ಸಾಧ್ಯ ಇಲ್ಲ, ಅಷ್ಟು ವಿಷದಲ್ಲಿ ಅದನ್ನು ಊಡಿರ್ತಾರೆ, ವಿಷದಲ್ಲಿ ಉರುಳಾಡ್ಸಿರ್ತಾರೆ ಅಕ್ಕಿಯನ್ನ. ಹಾಗಾಗಿ ಅಲ್ಲಿ ಯಾವ ಹುಳುವು ಬದುಕೋದಿಲ್ಲ. ಹುಳು ಬದುಕೋದಿಲ್ಲ ಅಂದ್ರೆ ನಾವು ಸತ್ತೋಗದೆ ಇರ್ಬೋದು, ಆದ್ರೆ ಆ ಅನ್ನ ತಿಂದರೆ, ಅಕ್ಕಿಯಿಂದ ಅನ್ನ ಮಾಡಿ ಊಟ ಮಾಡಿದ್ರೆ ನಮ್ಮ ಮೈಲೂ ವಿಷ ಸೇರುತ್ತೋ ಇಲ್ವೋ? ಹಾಗೆ ಎಷ್ಟು ವಿಷ ಸೇರ್ತಾ ಇದೆ ನೋಡಿ, ಸತ್ತೋಗ್ತಾ ಇಲ್ಲ ನಾವೇನೀಗ. ಆದ್ರೆ ವಿಷ ಪುರುಷರಾಗ್ತಾ ಇದ್ದೀವಿ, ವಿಷಕನ್ಯರಾಗ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಅನ್ನೋದನ್ನ ನೆನ್ಪು ಮಾಡ್ಕೊಂಡ್ವು ಅಷ್ಟೇ ಅಂತ. ಇದನ್ನ ಯಾಕೆ ಹೇಳಿದ್ರು ಅಂದ್ರೆ, ದಿನಚರಿಯಲ್ಲಿ ಸೇರಿದಾಗ ವಿಷ, ದಿನಚರಿಯಲ್ಲಿ ಸೇರಿದಾಗ ಕ್ರಮೇಣ ಆ ವ್ಯಕ್ತಿಯೇ ವಿಷಕನ್ಯೆ ವಿಷಪುರುಷ ಆಗುವಂತೆ ಆಗತ್ತೆ ನೋಡಿ. ಒಂದು ತಪ್ಪು ಏನಾದ್ರು ಸೇರ್ಕೊಂಡ್ರೆ ದಿನಚರಿಯಲ್ಲಿ, ಅದನ್ನ ದಿನ ಮಾಡಿದ್ರೆ ಆ ತಪ್ಪನ್ನ ಇಲ್ಲಿವರೆಗೂ ಮುಟ್ಟಬಹುದು ಅಂತ. ಅದಕ್ಕೂ ಉದಾಹರಣೆ, ಅಸಾಧ್ಯವನ್ನು ಸಾಧನೆ ಮಾಡ್ಬೋದು ಅಂತ. ಅಷ್ಟು ವಿಷಯವನ್ನು ಒಬ್ಬ ಒಂದ್ಸಾರಿ ಕುಡಿಯೋಕೆ ಸಾಧ್ಯ ಇಲ್ಲ ನೋಡಿ, ಆದ್ರೆ ಆಕೆ ಹೊಟ್ಟೆಗೆ ಹೋಗಿದೆ ಅಷ್ಟು ವಿಷ ಅಂತ, ಆಕೆ ಜೀವಂತ ಇದ್ದಾಳೆ ಅಂತ. ಹೇಗೆ ಸಾಧ್ಯ ಆಯ್ತು ಅಂದ್ರೆ, ಅದು ನಿತ್ಯವೂ ಅಷ್ಟಷ್ಟೇ ಮಾಡ್ತಾ ಹೋಗಿದ್ರಿಂದ ಸಾಧ್ಯ ಆಯ್ತು. ಒಂದು ಉದಾಹರಣೆ ಇದೆಲ್ಲ ನೆನ್ಪಿಟ್ಕೋಬೇಕು, ಮತ್ತೆ ಕೇಳಿದ್ರೆ ಹೇಳ್ಬೇಕು ನೀವು ಈ ಉದಾಹರಣೆಯನ್ನ. ಈಗ ವಿಷ ಬೇಡ, ಒಳ್ಳೇದನ್ನ ಹೇಳೋಣ. ಏನಪ್ಪ ವಿಷದಿಂದಲೇ ಶುರು ಮಾಡ್ತೀರಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ, ಒಂದು ಒಳ್ಳೇದನ್ನ ಹೇಳ್ತೀವಿ. ಒಂದಿಷ್ಟು ಊಟ ಮಾಡೋಕೆ ಸಾಧ್ಯವಾ? ಒಂದಿಷ್ಟು ಕೈ ನೋಡಿ ನಮ್ದು, ಇಷ್ಟು ಊಟ ಮಾಡೋಕೆ ಸಾಧ್ಯವಾ? ಸಾಧ್ಯ ಅಂತ, ಖಂಡಿತ ಸಾಧ್ಯ ಅಂತ. ಹೇಗೆ ಸಾಧ್ಯ ಅಂದ್ರೆ, ಪ್ರತಿದಿನವೂ ಒಂದೊಂದೇ ತುತ್ತು ಜಾಸ್ತಿ ಮಾಡ್ತಾ ಬರಬೇಕು. ನಿನ್ನೆಗಿಂತ ಇವತ್ತು, ಇವತ್ತಿಗಿಂತ ನಾಳೆ, ನಾಳೆಗಿಂತ ನಾಡಿದ್ದು ಒಂದೊಂದೇ ತುತ್ತು ಜಾಸ್ತಿ ಮಾಡ್ತಾ ಬನ್ನಿ, ಅಥವಾ ಅರ್ಧ ತುತ್ತು ಜಾಸ್ತಿ ಮಾಡ್ತಾ ಬನ್ನಿ, ಒಂದಿಷ್ಟು ಜಾಸ್ತಿ ಮಾಡ್ತಾ ಬನ್ನಿ ಪ್ರತಿನಿತ್ಯವೂ ಕೂಡ. ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಹೊಟ್ಟೆ ಗುಡಾಣ ಆಗಿರುತ್ತೆ. ಒಂದು 6 ತಿಂಗಳು, 1 ವರ್ಷ, 2 ವರ್ಷ ಹೋಗೋ ಹೊತ್ತಿಗೆ ನೀವಿಷ್ಟು ಊಟ ಮಾಡ್ತಾ ಇರ್ತೀರಿ. ಕೇಳಿದಿರಲ್ವಾ?
ಅದು ಅವತ್ತೊಂದು ಉದಾಹರಣೆ ಹೇಳಿದ್ವಲ್ಲ ನಿಮಗೆ. ಜಿಲೇಬಿ ತಿಂತ ಇದ್ದ ಅವನು, ಜಿಲೇಬಿ ತಂದು ಬಡಿಸ್ತಾ ಇದ್ರು, ತಿಂತ ಇದ್ದ, ಬಡಿಸ್ತಾ ಇದ್ರು, ತಿಂತ ಇದ್ದ, ಬಡಿಸ್ತಾ ಇದ್ರು, ತಿಂತ ಇದ್ದ, ತಿಂದ 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 ಅಡುಗೆ ಮನೆ ಪೂರ್ತಿ ಇರೋದೆಲ್ಲ ಖಾಲಿಯಾಗಿ ಹೋಯ್ತು. ಏನೂ ಉಳಿಲೇ ಇಲ್ಲ. ಎಲ್ಲ ಇಡೀ ಪಂಕ್ತಿ ತಿನ್ನೋದು ಒಬ್ಬನೇ ತಿಂದ್ಬಿಟ್ಟಿದ್ದಾನೆ ಜಿಲೇಬಿಯನ್ನು. ಕೊನೆಗೆ ಕ್ಷಮೆ ಕೇಳಿದ್ರಂತೆ ಅವನ ಹತ್ರ, ಇನ್ನು ಜಿಲೇಬಿ ಇಲ್ಲ ನಮ್ಮ ಹತ್ರ, ಖಾಲಿ ಆಯಿತು, ದಯವಿಟ್ಟು ತಾವು ಸಹಕಾರ ಕೊಡಬೇಕು ಅಂತ ಕೈ ಮುಗಿದಾಗ ಆಯಿತು ಅಂತ ಇವ್ರ ಮೇಲೆ ಕೃಪೆ ದೂರಿ ಊಟ ಮುಗಿಸೋಕೆ ಒಪ್ಕೊಂಡಂತೆ ಅವನು, ಆ ಪುಣ್ಯಾತ್ಮ. ಆಮೇಲೆ ಉತ್ತರಾಪೋಷಣ ಕೊಡೋ ಕ್ರಮ ಇರುತ್ತಲ್ವಾ, ಕೊನೆಯಲ್ಲಿ ಒಂದು ಉತ್ತರಾಪೋಷಣ ಕೊಡ್ಬೇಕಲ್ಲ ಅಂತ ಸಮಾರಂಭದಲ್ಲಿ ಪಂಕ್ತಿಯಲ್ಲಿ ಅಂತ ಪದ್ಧತಿಗಳಿರುತ್ತೆ ನೋಡಿ. ಹಾಗೆ ಉತ್ತರಾಪೋಷಣ ಕೊಡಕ್ಕೆ ಬಂದ್ರಂತೆ. ಅವನು ಹೇಳಿದಂತೆ, ಈ ಉತ್ತರಾಪೋಷಣ ಒಂದು 2 ನೀರು ಅಂತ ಅನ್ಕೊಳ್ಳಿ ನೀವು, ಅದನ್ನು ತಗೊಳ್ಳೋಷ್ಟು ಜಾಗ ಇದ್ದಿದ್ರೆ ಇನ್ನೂ 4 ಜಿಲೇಬಿ ತಿಂತ ಇದ್ದೆ ಅಂತ. ಹಾಗೆ ತಿನ್ನೋಕ್ಕಾಗತ್ತೆ, ಅಸಾಧ್ಯ ಅಲ್ಲ, ಸಾಧ್ಯ. ಅದು ಮಾಡಬೇಕು ಬೇಡ ಅನ್ನೋ ವಿಷಯ ಬೇರೆ, ತಿನ್ನೋಕ್ಕಾಗತ್ತೆ ಅಂತ. ಹೇಗಾಗತ್ತೆ ಅಂದರೆ, ದಿನದಿನವೂ ಸ್ವಲ್ಪ ಸ್ವಲ್ಪವೇ ಹೆಚ್ಚು ಮಾಡ್ತಾ ಹೋದಾಗ, ನಿಮ್ಮ ಸಾಮರ್ಥ್ಯ ಹಿಗ್ಗುತ್ತಾ ಹೋದಾಗ, ನಿಮ್ಮ ಹೊಟ್ಟೆ ದೊಡ್ಡದಾಗ್ತಾ ಹೋದಾಗ, ಜಠರವೂ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಆಗ ಅಲ್ಲಿ ಜಠರದ ಚೀಲ, ಆ ಚೀಲ ಹೋಗಿಯೋದು ಗುಡಾಣ ಆಗುತ್ತೆ. ನಾವು ಆಗಲೇ ಹೇಳಿದ್ರೆ ನಿಮಗೆ ಹಂಗಾಗತ್ತೆ. ಇಷ್ಟು ದೊಡ್ಡ ಹೊಟ್ಟೆ ಆಗುತ್ತೆ. ಇಡೀ ಶರೀರದಲ್ಲಿ ಹೊಟ್ಟೆ ಒಂದೇ ಎದ್ದು ಕಾಣ್ತಾ ಇರುತ್ತೆ, ಬೇರೆ ಏನೂ ಕಾಣಿಸಲ್ಲ. ಕೈಕಾಲು ಗೊತ್ತಾಗಲ್ಲ, ತಲೆನೂ ಗೊತ್ತಾಗಲ್ಲ. ದೊಡ್ಡ ಹೊಟ್ಟೆಗೆ ಚಿಕ್ಕ ಚಿಕ್ಕ ಕೈಕಾಲು ತಲೆಯನ್ನು ಕೂಡಿಸಿಟ್ಟಾಗಿರುತ್ತೆ. ಅದು ಹಾಗಾಗತ್ತೆ ಕ್ರಮೇಣ. ಚೆನ್ನಾಗಿರುತ್ತಾ? ಇನ್ನೊಬ್ರು ರಾಜಕಾರಣಿಗಳು, ಅವರು ತುಂಬಾ ದೊಡ್ಡ ಹೊಟ್ಟೆ ಇತ್ತು ಅವರಿಗೆ, ನಾವು ಇದನ್ನ ಯಾವಾಗಲೂ ನೆನಪು ಮಾಡ್ಕೋತಾ ಇರುತ್ತೆ. ದೊಡ್ಡ ಹೊಟ್ಟೆ ಅಂದ್ರೆ ನೀವೆಲ್ಲ 10 ಜನ ಹಿಡಿತೀರಿ ಹೊಟ್ಟೆಯಲ್ಲಿ, ಆ ಥರದ ಹೊಟ್ಟೆ ಇತ್ತು ಅಂತ ಇತ್ತು ಒಬ್ಬರಿಗೆ. ಹೆಸರಲ್ಲೇ ಬೇಡ ಯಾರು ಅಂತ. ಅವ್ರಿಗೊಂದು ಸಮಸ್ಯೆ ಇತ್ತು. ಸಮಸ್ಯೆ ಏನಂದ್ರೆ, ಚಪ್ಪಲಿ ಹಾಕೊಳಕ್ ಆಗ್ತಾ ಇರ್ಲಿಲ್ಲ ಅಂತ. ಯಾಕೆ ಹೇಳಿ? ಕಾಣಿಸಲ್ಲ ಚಪ್ಪಲಿ ಅಂತ, ಹೊಟ್ಟೆ ಅಡ್ಡ ಬರುತ್ತೆ. ಚಪ್ಪಲಿ ಹಾಕೋಬೇಕು ಅಂದ್ರೆ ಕಾಲು ಮುಂದೆ ಚಪ್ಪಲಿ ಇರಬೇಕು ಅಲ್ವಾ? ಆ ಹೊಟ್ಟೆ ಅಡ್ಡ ಬರ್ತಾ ಇದೆ, ಚಪ್ಪಲಿ ಎಲ್ಲಿದೆ ಅಂತ ಕಾಣಿಸ್ಬೇಕಲ್ವ ಚಪ್ಪಲಿ ಹಾಕೋಬೇಕಾದ್ರೆ. ಹಾಗೆ ಅನಿವಾರ್ಯವಾಗಿ ಯಾರಾದ್ರೂ ಚಪ್ಪಲಿ ಹಾಕೊಡ್ಬೇಕಾಗಿತ್ತು ಅವ್ರಿಗೆ. ನಿಜವಾಗ್ಲು ತಮಾಷೆ ಅಲ್ಲ ಇದು, ನಿಜವಾಗ್ಲು. ಇತ್ತೀಚಿನವರೆಗೂ ಇದ್ರು ಅವರು, ಚಪ್ಪಲಿನ ಬೇರೆ ಯಾರು ಹಾಕೊಡ್ಬೇಕಾಗಿತ್ತು ಅವ್ರಿಗೆ ಅನಿವಾರ್ಯವಾಗಿ ಅಂತ. ದೊಡ್ಡಸ್ತಿಗೆ ಅಲ್ಲ, ಅದೇನು ವ್ಯವಸ್ಥೆ ಅದು ಅಂತ. ಹಾಗಾಗಿ ಇಂಥ ಹೊಟ್ಟೆ ಬೇಕಾ? ಬೇಕಾದ್ರೆ ದಿನಚರ್ಯ ಸೇರಿಸ್ಕೊಂಡು ಸಾಧನೆ ಮಾಡ್ತಾ ಹೋದ್ರಾಯ್ತು. ದಿನ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋದ್ರಾಯ್ತು. ಮಾಡಬೇಡಿ ಇದನ್ನೆಲ್ಲ. ಯಾಕೆ ಮಾಡಬಾರ್ದು ಅಂದರೆ, ಆಯುಸ್ಸೇ ಹಾನಿ ಆಗತ್ತೆ ಹಾಗೆ ಮಾಡಿದಾಗ ಅಂತ. ಯಾಕೆಂದ್ರೆ ನೀವು ಹುಟ್ಟಿ ಬರುವಾಗ ಇಂತಿಷ್ಟು ಅಗಳು ನಿಮಗೆ ಅಂತ ಲೆಕ್ಕ ಇದ್ಬಿಟ್ಟಿದೆ. ದೇವರು ನಿಮ್ಮ ಹಣೆಯಲ್ಲಿ ಹೇಗೆ ಇಷ್ಟು ಅನ್ನ ಅಂತ ಬರೆದಿರ್ತಾನೋ, ಅನ್ನದ ಹಣೆಯಲ್ಲೂ ಬರೆದಿರ್ತಾನೆ, ಇಂಥವನು ಹೊಟ್ಟೆ ಸೇರು ನೀನು ಅಂತ ಬರೆದಿರ್ತಾನೆ. ಹಾಗಾಗಿ ಒಟ್ಟು ಇಷ್ಟೇ ಊಟ ಮಾಡಬೇಕು ಅಂತ ಲೆಕ್ಕ ಇದೆ. ಜಾಸ್ತಿ ಊಟ ಮಾಡಿದರೆ ಅದು ಬೇಗ ಮುಗಿದೋಗುತ್ತೆ. ಬೇಗ ಮುಗಿದೋದ್ರೆ ಆಯುಸ್ಸು ಬೇಗ ಮುಗಿದೋಗುತ್ತೆ ಪಕ್ಕದಲ್ಲೇನೆ. ಇಷ್ಟು ಉಸಿರು ಅಂತ ಲೆಕ್ಕ ಇದೆ ಒಬ್ಬ ಮನುಷ್ಯನಿಗೆ ಅವನ ಜೀವಿತಾವಧಿಯಲ್ಲಿ. ಬೇಗ ಉಸಿರಾಡಿದ್ರೆ ಬೇಗ ಆಯುಸ್ಸು ಮುಗಿದೋಗುತ್ತೆ. ಹಾಗೆ ಇಷ್ಟು ಊಟ ಅಂತಲೂ ಲೆಕ್ಕ ಇದೆ. ಏನದು ಹಿಂದಿಲಿ ಏನು ಹೇಳ್ತಾರೆ ಅದಕ್ಕೆ ನೆನಪಿದ್ಯಾ? ದಾನೆ ದಾನೆ ಮೇಲೆ ಲಿಖಾ ಹೇ ಖಾನೆ ವಾಲಕ ನಾಮ್. ಪ್ರತಿಯೊಂದು ಅಗುಳಿನಲ್ಲಿಯೂ ತಿನ್ನೋನ ಹೆಸರು ಬರೆದಿದ್ದೆ ಅಂತ. ಅವನೇ ತಿನ್ಬೇಕು ಅದನ್ನ ಅಂತ. ಬೇಗ ತಿಂದು ಮುಗಿಸ್ಬಾರ್ದು, ಆಯುಸ್ಸೇ ಮುಗಿದೋಗುತ್ತೆ ಬೇಗ ಅಂತ ನೆನಪಿಟ್ಕೋಬೇಕು. ಈ ವೈದ್ಯರನ್ನು ಕೇಳಿದ್ರೆ ಆರೋಗ್ಯ ಕೆಡುತ್ತೆ ಅಂತ ಹೇಳ್ತಾರೆ ಅವರು. ಆ ರೂಪದಲ್ಲಿ ಬರುತ್ತೆ ಅದು, ಆಯುಸ್ಸಿನ ಹಾನಿ ಇದು ಅಂತ. ಆರೋಗ್ಯ ಕೆಟ್ಟಾಗ ಆಯುಸ್ಸು ಕ್ಷೀಣ ಆಗುತ್ತೆ ಸಹಜವಾಗಿ ಅಂತ. ಹಾಗೆ ಊಟವನ್ನು ಕಡಿಮೆ ಮಾಡೋದಕ್ಕೂ ಸಾಧ್ಯ ಇದೆ. ನೀವು ಈಗ ಇಷ್ಟೇ ಊಟ ಮಾಡಿ ಜೀವನ ಮಾಡಬೇಕು ಅಂತಂದ್ರೆ ಹೇಗೆ ಮಾಡ್ತೀರಿ ನೀವು? ಇದ್ದಕ್ಕಿದ್ದಾಗ ಶುರು ಮಾಡಿದ್ರೆ ತುಂಬ ಹಸಿವಾಗುತ್ತೆ, ಸಂಕಟ ಆಗುತ್ತೆ, ನಿಶಕ್ತಿ ಆಗುತ್ತೆ, ಏನೇನೋ ಆರೋಗ್ಯದಲ್ಲೂ ಏರ್ಪೇರಾಗುತ್ತೆ, ಎಲ್ಲ ಆಗುತ್ತೆ. ಹೇಗೆ ಮಾಡ್ತೀರಿ? ಶಾಸ್ತ್ರ ಎಷ್ಟು ತುತ್ತು ಅಂತ ಹೇಳ್ಬಿಟ್ಟಿದೆ. ಅಷ್ಟೋ ಗ್ರಾಸ ಮುನೇರ್ ಭಕ್ಷ್ಯಾಹ. ಮುನಿಯಾದವನು, ಸನ್ಯಾಸದಲ್ಲಿರ್ತಕ್ಕಂಥವನು, ಅವನು 8 ತುತ್ತು ಊಟ ಮಾಡ್ತಾನೆ. 8 ತುತ್ತು ಊಟ ಮಾಡಬೇಕು ಅಂತ. ಷೋಡಶ 16 ಯಾರಿಗೆ? ಗೃಹಸ್ಥರಿಗೆ ಅಂತ. ಹೌದಾ? ಅಲ್ಲ, ವಾನಪ್ರಸ್ಥರಿಗೆ ಅಂತ. ಷೋಡಶ ಅರಣ್ಯವಾಸಿನಃ ಅಂತ. ವಾನಪ್ರಸ್ಥರಿಗೆ 16, ಗೃಹಸ್ಥರಿಗೆ 32. ದ್ವಾತ್ರಿಂಶತ್ತು ಗೃಹಸ್ಥಸ್ಯ. ಆಮೇಲೆ ಬ್ರಹ್ಮಚಾರಿಗಳಿಗೆ ನಿಮಗೆ ಯಥೇಷ್ಟಂ. ಯಥೇಷ್ಟಂ ಅಂದ್ರೆ ಏನು? ಬೇಕಾದಷ್ಟು ತಿನ್ನಿ ಅಂತ. ಬೇಕಾದಷ್ಟು ಅಂದ್ರೆ ಒಂದು ರಾಶಿ ತಿನ್ನಿ ಅಂತ ಅರ್ಥ ಅಲ್ಲ. ಜಾಸ್ತಿ ಬೇಕಾಗತ್ತೆ. ಚಿಕ್ಕ ವಯಸ್ಸಲ್ಲಿ ಊಟ ಪದೇ ಬೇಕಾಗತ್ತೆ. ಈಗ ಕರು ಹುಟ್ಟಿದ್ರೆ ಆರಂಭದಲ್ಲಿ ದಿನಕ್ಕೆ 4 ಸತಿ ಹಾಲು ಕೊಡಿಸ್ಬೇಕಾಗತ್ತೆ ಹಸುವಂತು.
ಕ್ರಮೇಣ 2 ಸರ್ತಿ ಸಾಕು, 1 ಸರ್ತಿ ಸಾಕು, ಆಮೇಲೆ 1 ಸರ್ತಿನೂ ಬೇಕಾಗಿಲ್ಲ, ಅದೇ ಮೇಯ್ಕೊಂಡು ಬರುತ್ತೆ. ಹೀಗೆ ವಯಸ್ಸು ಚಿಕ್ಕದಾದಾಗ ಆಹಾರ ಮತ್ತೆ ಬೇಕಾಗ್ಬೋದು. ಅದೆಷ್ಟು ಬೇಕೋ ಅಷ್ಟು ಕೊಡಬೇಕಾಗತ್ತೆ, ತುತ್ತಿನ ಲೆಕ್ಕ ಅಲ್ಲ ಅನ್ನೋ ಅರ್ಥದಲ್ಲಿ ಹೇಳಿರೋಂಥದ್ದು ಅದು. ಈ ಥರದೊಂದು ವ್ಯವಸ್ಥೆ ನಾವು ಬರಬೇಕು ಅಂದರೆ ಇವತ್ತು ನಮ್ಗೆ ತಲೆಬಿಸಿನೇ ಆಗುತ್ತೆ ಕೇಳಿದ್ರೆ. 32 ಹೊತ್ತು ಊಟ ಮಾಡಬೇಕಾ ಅಂತ, ಹೆಂಗಪ್ಪ ಅಂತ ಅನ್ಸುತ್ತೆ. ಅಥವಾ 16 ಹೊತ್ತು ಊಟ ಮಾಡಬೇಕಂದ್ರೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ ನಮಗೆ. ಸಾಧ್ಯ, ಅದು ಹೇಗೆ ಸಾಧ್ಯ ಅಂದರೆ ನೀವು ಎಷ್ಟು ಊಟ ಮಾಡ್ತಾ ಇದ್ದೀರೋ ಸ್ವಲ್ಪನೇ ಕಡಿಮೆ ಮಾಡ್ತಾ ಬನ್ನಿ, ಕಿಂಚಿತ್ ಕಡಿಮೆ ಮಾಡ್ತಾ ಬನ್ನಿ. ಒಂದು ಸ್ವಲ್ಪ ಕಾಲದಲ್ಲಿ ನಿಮಗೆ ಆ ಪ್ರಮಾಣಕ್ಕೆ ಬಂದು ಮುಟ್ಕೊಳಕ್ಕಾಗತ್ತೆ. ಯಾವ ಪ್ರಮಾಣಕ್ಕೆ ನೀವು ಬರಬೇಕಾಗಿತ್ತೋ ಆ ಪ್ರಮಾಣಕ್ಕೆ ಬಂದು ಮುಟ್ಕೊಳಕ್ಕಾಗತ್ತೆ. ಹೊಟ್ಟೆ ಬಿರಿಯ ತಿನ್ನೋದು ಬಿಡಬೇಕು ಮೊದಲು. ಬಿರಿಯ ಅಂದರೆ ಬಿರಿಯುವಷ್ಟು ಇನ್ನೇನು ಹೊಟ್ಟೆ ಒಡೆದೇ ಹೋಗುತ್ತೆ. ನಾವು ಗಣಪತಿ ಆಗ್ತೀವಿ ಅಲ್ವಾ? ಕೇಳಿದಿರ ಗಣಪತಿ ಕತೆನ? ಏನು ಕಟ್ಕೊಂಡಿದ್ದಾನೆ ಗಣಪತಿ? ನಿಮಗೆಲ್ಲ ಹಾವು ಸಿಗತ್ತೆ ಕಟ್ಕೊಳಕ್ಕೆ. ನೀವು ಕಟ್ಕೊಂಡ್ರೆ ಹೊಟ್ಟೆ ಅದು ನಾವು ಮುಚ್ಚೋದು ಇಲ್ಲ. ಅದು ಗಣಪತಿಗೆ ಏನೋ ಆಯ್ತು ಅಂತ ನಿಮ್ಗಾಗತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಅದನ್ನ ಹೊಲಿಗೆ ಹಾಕ್ಬೇಕಾಗತ್ತೆ ನಿಮ್ಗೆ ಆಮೇಲೆ. ಹಾಗಾಗಿ ಆ ತರಹ ತಿನ್ನಬಾರ್ದು, ಹಿತಮಿತವಾಗಿರ್ಬೇಕು. ಹಿತಮಿತಕ್ಕೆ ಬರಬೇಕಾದ್ರೆ ಸುಲಭದ ದಾರಿ ಏನು, ದಿನಚರಿಯಲ್ಲಿ ಸೇರಿಸ್ಕೋಬೇಕು ಅದನ್ನ ಅಂತ. ಕೊಂಚ ಕಡಿಮೆ ಮಾಡ್ತಾ ಬಂದು ಅಲ್ಲಿಗೆ ಬಂದು ಮುಟ್ಕೊಳಕ್ ಸಾಧ್ಯ ಆಗುತ್ತೆ. ಹೀಗೆ ಅಸಾಧ್ಯವಾಗಿದ್ದೆಲ್ಲವನ್ನೂ ಕೂಡ ದಿನಚರಿಯ ಮೂಲಕ ಸಾಧನೆ ಮಾಡೋಕ್ಕಾಗತ್ತೆ ಅನ್ನೋದಕ್ಕೆ ನಿಮ್ಗೆ ಇನ್ನೊಂದು ಉದಾಹರಣೆ ಕೊಟ್ಟಿದ್ದು. ಮತ್ತು ಉದಾಹರಣೆ ಕೊಡ್ತೀವಿ, ಇನ್ನು ಉದಾಹರಣೆಗಳಿದೆ ನಮ್ಮ ಹತ್ರ. ಭಾರ ಎತ್ತುತ್ತಾರೆ ಅಲ್ವಾ? ಭಾರ ಎತ್ತೋ ಸ್ಪರ್ಧೆಗಳು ಕೂಡ ನಡೆಯುತ್ತೆ. ಭಾರ ಎತ್ತೋ ಪರಿಣತರೇ ಇರ್ತಾರೆ. ಅವರು ಒಂದೇ ದಿವಸ ಅಷ್ಟೆಲ್ಲ ಭಾರ ಎತ್ತಿರ್ತಾರ? ಇಲ್ಲ ಅಂತ. ಮೊದಲನೇ ದಿವಸ ಎಷ್ಟಾಗುತ್ತೋ ಅಷ್ಟೇ ಎತ್ತಿರ್ತಾರೆ. ಆಮೇಲೂ ಎಷ್ಟಾಗುತ್ತೋ ಅಷ್ಟೇ ಇರ್ತಾರೆ. ಕೊನೆಯಲ್ಲೂ ಸ್ಪರ್ಧೆಗೆ ಹೋದಾಗಲೂ ಎಷ್ಟಾಗುತ್ತೋ ಅಷ್ಟೇ ಎತ್ತೋದು. ಆದರೆ ಎಷ್ಟಾಗತ್ತೆ ಅನ್ನೋದೇ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಹೇಗೆ ಅಂದರೆ ಸ್ವಲ್ಪನೇ ಸೇರಿಸ್ತಾ ಹೋಗ್ತಾರೆ ಅವರು ಅಲ್ವಾ? ಆ ಭಾರ ಎತ್ತುವ ಸಾಧನ ಇರುತ್ತಲ್ಲ, ಆ ದಂಡ, ಅದರಲ್ಲಿ ಚಕ್ರಗಳನ್ನು ಸೇರಿಸ್ತಾ ಹೋಗ್ತಾರೆ. ಅದು ಕೂಡ್ತಾ ಹೋಗುತ್ತೆ. ಕೊನೆಯಲ್ಲಿ ತುಂಬ ಭಾರ ಎತ್ತೋ ಕೂಡ ಸಾಧ್ಯ ಆಗುತ್ತೆ. ಆದ್ರೆ ಒಂದೇ ದಿವಸ ಆಗಲ್ಲ. ಅದನ್ನು ದಿನಚರಿಯಲ್ಲಿ ಸೇರ್ಬೇಕು. ಅದು ನಿತ್ಯವೂ ಅಭ್ಯಾಸ ಮಾಡ್ತಾ ಬರಬೇಕು. ಕೊನೆಗೊಂದು ದಿವಸ ಹಾಗೆ ಮಾಡೋಕೆ ಸಾಧ್ಯ ಆಗತ್ತೆ. ಆಮೇಲೆ ಇನ್ನೊಂದು ನಾವು ಕೊಟ್ಟ ಉದಾಹರಣೆ ನಿಮ್ಗೆ ನೆನಪಿರ್ಬೋದು. ಅದೇನೋ ಇತಿಹಾಸದಲ್ಲಿ ಇದೆ ಅಂತಲ್ಲ, ಸುಮ್ಮನೆ ಒಂದು ಐತಿಹ್ಯ ಅಂತ. ಚಾಣಕ್ಯ ಚಂದ್ರಗುಪ್ತರು ನೇರವಾಗಿ ಮಗಧದ ರಾಜಧಾನಿ ಪಾಟಲಿಪುತ್ರದ ಮೇಲೆ ದಾಳಿ ಮಾಡಿದ್ರು. ಆ ಯುದ್ಧದಲ್ಲಿ ಗೆಲ್ಲೋಕೆ ಸಾಧ್ಯ ಆಗಲಿಲ್ಲ ಅವರಿಗೆ. ಆ ಯುದ್ಧದಲ್ಲಿ ಹಿನ್ನಡೆ ಆಯಿತು. ಅವರು ತಪ್ಸ್ಕೊಂಡು ಹೋಗ್ಬೇಕಾಯ್ತು. ಯಾವುದೋ ಒಂದು ಹಳ್ಳಿಗೆ ಹೋದರು ಚಾಣಕ್ಯ ಚಂದ್ರಗುಪ್ತ. ಹಳ್ಳಿಲಿ ಹಸಿವಾಗ್ತಾ ಇತ್ತಲ್ಲ, ಊಟ ಮಾಡಬೇಕು. ಒಂದು ಅಜ್ಜಿ ಮನೆಗೆ ಹೋಗ್ತಾರೆ ಅವರು. ಅಲ್ಲಿ ಅವ್ರು ಯಾರು ಅಂತ ಗೊತ್ತಿಲ್ಲ, ಮಾರುವೇಷದಲ್ಲಿ ಇರ್ತಾರೆ. ಅಜ್ಜಿ ಊಟ ಬಡಿಸ್ಬೇಕಲ್ಲ ಇವರಿಗೆ. ಅದಕ್ಕಿಂತ ಮೊದಲು ಮೊಮ್ಮಗ ಅವನಿಗೆ ಶಾಲೆಗೆ ಹೋಗ್ಬೇಕು, ತಡ ಆಗಿದೆ, ಅವನಿಗೆ ಗಂಜಿ ಬಡಿಸ್ತಾಳಕ್ಕೆ, ಗಂಜಿ ಊಟ. ಆ ಮಗು ಏನು ಮಾಡುತ್ತೆ, ನಿಮ್ಮಂಥದ್ದೇ ಮಗು ಅಂದರೆ ಬಿಸಿ ಗಂಜಿ ಬಡಿಸಿದ ಕೂಡಲೇ ಮಧ್ಯೆ ಕೈ ಹಾಕತ್ತೆ. ಕೈ ಹಾಕಿದ್ರೆ ಏನಾಗತ್ತೆ? ಕೈ ಸುಟ್ಟಾಗುತ್ತೆ. ಅಜ್ಜಿ ಮೊಮ್ಮಗುಗೆ ಬುದ್ಧಿ ಹೇಳ್ತಾಳೆ. ಏನು ಬುದ್ಧಿ ಹೇಳ್ತಾಳೆ? ಒಳ್ಳೆ ಚಾಣಕ್ಯ ಚಂದ್ರಗುಪ್ತ ಥರ ಮಾಡ್ತಿದೆಯಲ್ಲೋ, ಸೀದಾ ಮಧ್ಯಕ್ಕೆ ಕೈ ಹಾಕೋದನೋ, ಒಂದು ಬದಿಯಿಂದ ಬರಬೇಕು. ಗಂಜಿ ಕೊನೆಯಲ್ಲಿ ತಣ್ಣದಿರುತ್ತೆ, ಮಧ್ಯೆ ಬಿಸಿ ಜಾಸ್ತಿ ಇರುತ್ತೆ. ತುದಿಯಿಂದ ಬಂದರೆ ಅಷ್ಟೊತ್ತಿಗೆ ಮಧ್ಯದ್ದು ತಣ್ಣದಿರುತ್ತೆ ಅಂತ. ನೀವು ಮಧ್ಯಕ್ಕೆ ಬರೋ ಹೊತ್ತಿಗೆ ಮಧ್ಯದ್ದು ಕೂಡ ತಣ್ಣದಿರುತ್ತೆ ಅಂತ. ಹೌದಲ್ವಾ? ಒಂದೇ ಸಾರಿ ಮಧ್ಯಕ್ಕೆ ಕೈ ಹಾಕ್ತಾರಾ? ಇಲ್ಲ ಅಲ್ವಾ? ಅವಾಗ ಈ ಚಾಣಕ್ಯ ಚಂದ್ರಗುಪ್ತರಿಗೆ ಯಾಕೆ ಹಾಗೆ ಹೇಳ್ತೀಯ ಅಂತ ಕೇಳಿದ್ರಂತೆ. ತಾವ್ಯಾರು ಅಂತ ತೋರಿಸ್ಕೊಳಿದ್ದೇನೆ. ಅದಕ್ಕೆ ಅಜ್ಜಿ ಹೇಳಿಲ್ಲಂತೆ, ನೇರ ಪಾಟಲಿಪುತ್ರ ದಾಳಿ ಮಾಡೋದ? ಗಡಿ ಪ್ರದೇಶದಲ್ಲಿ ಒಂದೊಂದೇ ಹಳ್ಳಿಗಳನ್ನ ಗೆದ್ಕೋತಾ ಬರ್ಬೇಕಾಗಿತ್ತು ಅವರು. ಯಾಕೆ ನೇರವಾಗಿ ಮಗಧದ ರಾಜಧಾನಿ ಮೇಲೆ ದಾಳಿ ಮಾಡಿದ್ರು? ಒಂದೊಂದೇ ಹಳ್ಳಿ ಗೆದ್ಕೋತಾ ಬಲ ಹೆಚ್ಚು ಮಾಡ್ಕೋತಾ ಬಂದಿದ್ದಾಗ್ತಿರ್ಲಿಲ್ವಾ ಅಂತ ಆಕೆ ಕೇಳಿದ್ಲು ಅಂತ ಒಂದು ಕಥೆ ಇರೋದು. ಹಾಗೆ ದೊಡ್ಡ ಉದ್ದೇಶಕ್ಕೆ ಸೀದಾ ಕೈ ಹಾಕಬಾರ್ದು. ಅಂಚಿನಿಂದ ಒಂದು ಕಡೆಯಿಂದ ಯಾವ್ದು ಮಾಡೋಕ್ಕಾಗತ್ತೋ ಅದನ್ನ ಮಾಡ್ತಾ ಬರಬೇಕು. ಹಾಗೆ ದಿನಚರಿಯಲ್ಲಿ ನೀವು ಸೇರಿಸ್ಕೊಂಡು ಒಂದೊಂದೇ ಅಭ್ಯಾಸವನ್ನು ತರ್ತಾ ಬಂದರೆ ಕೆಲವು ಕಾಲ ಕಳೆದಾಗ ನಿಮ್ಮದು ಆದರ್ಶ ಜೀವನ ಆಗಿರುತ್ತೆ, ಪರಿಪೂರ್ಣ ಜೀವನ ಆಗಿರುತ್ತೆ. ನೀವು ಅದರ ಋಷಿಗಳ ಕಥೆಯನ್ನು ಅಲ್ಲೋ ಎಲ್ಲೋ ಓದ್ಕೊಂಡು ಇವತ್ತಿಂದ ಋಷಿ ಥರ ಇರ್ತೀನಿ ಅಂತ ಶುರು ಮಾಡಿದರೆ ಹಾಗಾಗೋದಿಲ್ಲ. ಅದು ಒಂದೇ ಸತಿ ಎಲ್ಲೊಂದು ಮಾಡೋಕ್ಕಾಗೋದಿಲ್ಲ. ದಿನಚರ್ಯೆಯಲ್ಲಿ ಒಂದೊಂದನ್ನೇ ಸೇರಿಸ್ಕೊತಾ ಬರಬೇಕು. ಬಂದಾಗ ಎಲ್ಲದನ್ನು ಕೂಡ ಮಾಡೋಕ್ಕೆ ಸಾಧ್ಯ ಆಗತ್ತೆ ಅಂತ. ಇನ್ನು ಒಂದೆರಡು ಚಿಕ್ಕ ಉದಾಹರಣೆಗಳು ನಿಮ್ಮ ಮನಸ್ಸಲ್ಲಿ ಕೂರ್ಲೇನೋ ಕಾರಣಕ್ಕೆ ಮತ್ತೆ ಇಂಥ ಉದಾಹರಣೆಗಳನ್ನು ಕೊಡ್ತಾ ಇದ್ದೀವಿ. ದಿನಚರಿ ಮಹತ್ವ ಏನು ಅಂತ. ನೇರವಾಗಿ ಕೂತ್ಕೊಳ್ಳಿ. ಬೆನ್ನು
ಈಗ ಒಂದು ಭವನ ಕಟ್ಟಬೇಕಾದ್ರೆ ಅದರಲ್ಲಿ ಸಾವಿರಾರು ಇಟ್ಟಿಗೆಗಳಿರ್ತವೆ ಅಲ್ವಾ? ಒಂದೊಂದೇ ಇಟ್ಟಿಗೆ ಕಟ್ತಾ ಬರ್ತಾರ ಅವರು. ಒಂದೊಂದು ಇಟ್ಟಿಗೆ ಕಟ್ತಾ ಬರ್ತಾರೋ ಎಲ್ಲ ಒಟ್ಟಿಗೆ ಸುರಿತಾರೋ. ಎಷ್ಟು ಬೇಕು ಮನೆಗೆ ಅಷ್ಟು ಇಟ್ಟಿಗೆ ತಂದು ಮೇಲಿಂದ ಸುರಿದು ಬಿಡೋದು. ಆಗತ್ತಾ? ಸಮಸ್ಯೆ ಅಲ್ಲ. ಒಂದು ಭವನ ಕಟ್ಟುವಾಗ ಹೇಗೆ ನಾವು ಇಟ್ಟಿಗೆಗಳನ್ನು ಬಳಸ್ತೀವೋ ಹಾಗೆ ಜೀವನ ಅದಕ್ಕೆ ಗೋಲ್ಡ್ ನೇರ ಬೆಳೆಸೋಗುತ್ತೆ. ಇದು ಕೂಡ ಜೀವನ ಕೂಡ ಜೀವನ ಹೊರಗಡೆ ಒಂದೊಂದು ಜನ ಕೂಡ ಬೆಳೆಸಬೇಕಾಗುತ್ತೆ. ಈಗ 100 ಯೋಜನೆಗಳ ಕರ್ಕೊಂಡು ಹೋಗೋದು ಇಲ್ಲಿಂದ ಭದ್ರಗಾಡಿ ಕರ್ಕೊಂಡು ಹೋಗೋದು. ಇಲ್ಲಿಂದ ಭದ್ರಗಾಡಿ ಅಂತಂದ್ರೆ ಇಲ್ಲಿಂದ ಭದ್ರಗಾಡಿಗೆ ಇಲ್ಲಿಂದ ಹಾರಿ ಹೋಗಿದೆ. ಭದ್ರಗಾಡಿಯಲ್ಲಿ ಹೋಗ್ಬೇಕಲ್ಲ, ಒಂದೊಂದೇ ಹೆಜ್ಜೆ ಇರ್ತದೆ. ಒಂದೊಂದೇ ಹೆಜ್ಜೆ ಭದ್ರಗಾಡಿವರೆಗೂ ಒಂದೊಂದು ಹೆಜ್ಜೆ ಒಂದೊಂದು ದಿವಸ ಇದೆ. ಅದೇ ದಿನ ಕೂಡ ಒಂದೊಂದು ಹೆಜ್ಜೆ ಇದೆ. ಹೆಜ್ಜೆ ತಪ್ಪಿದ್ರೆ ಹಿಡ್ಕೊಂಡು ಹೋಗ್ತಾ ಇರ್ತೀವಿ. ಮುಖ್ಯ ರಸ್ತೆ ಬರೋರು ಹಿಡ್ಕೊಂಡು ಹೋಗ್ತಿರ್ತೀವಿ. ಆಮೇಲೆ ಹೆಜ್ಜೆ ಅದು ಈ ಕಡೆ ಹೋಗ್ಬೇಕಾದ್ರೆ ಈ ಕಡೆ ಹೆಜ್ಜೆ ಇಟ್ಟರೆ ಏನಾಗುತ್ತೆ ಹೇಳಿ? ಭದ್ರಕಾಳಿ ಸಿಗೋದಿಲ್ಲ. ಲಕ್ಷ್ಯವನ್ನು ತಲುಪೋದಿಲ್ಲ. ಲಕ್ಷ್ಯವನ್ನು ತಲುಪಬೇಕು ಅಂತಾದರೆ ಆಗ ಬದುಕಿನ ಲಕ್ಷ್ಯವನ್ನು ತಲುಪಬೇಕು ಅಂತಾದರೆ ಹೆಜ್ಜೆಗಳು ಸರಿಯಾಗಿರಬೇಕು. ಪ್ರತಿಯೊಂದು ಹೆಜ್ಜೆಯೂ ಕೂಡ ಸರಿಯಾಗಿರಬೇಕು. ದೂರ ಯಾತ್ರೆಯೋ ಬದುಕು. ಇಡೀ ಪದ್ಯ ಅಲ್ಲ, ಪದ್ಯ ತುಣುಕು ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ ಅಷ್ಟೇ. ದೂರ ಯಾತ್ರೆಯೋ ಬದುಕು, ದಿನಗಳೇ ಹೆಜ್ಜೆಗಳು. ದೂರ ಯಾತ್ರೆಯೋ ಬದುಕು, ದಿನಗಳೇ ಹೆಜ್ಜೆಗಳು. ಪಥ ತಪ್ಪೆ ಸೇರಲಾರೆಯೋ ಗುರಿಯ. ಹೆಜ್ಜೆ ಯಾರು ದಿಕ್ಕು ತಪ್ಪಿದರೆ ಹೀಗಿಡಬೇಕಾದ ಹೆಜ್ಜೆ, ಪೂರ್ವಕ್ಕೆ ಇಡಬೇಕಾದ ಹೆಜ್ಜೆಯನ್ನು ದಕ್ಷಿಣಕ್ಕೆ ಇಟ್ಟರೆ ಆಮೇಲೆ ಏನು ಸಿಗುತ್ತೆ? ದಕ್ಷಿಣಕ್ಕೆ 86,000 ಯೋಜನೆ ಅವ್ರು ಏನು ಸಿಗುತ್ತೆ? ಯಮನ ಊರು ಸಿಗುತ್ತೆ ಆಮೇಲೆ ಅಲ್ವಾ? ಹಾಗಾಗಿ ಜೀವನ ಒಂದು ಪ್ರಯಾಣ, ಒಂದು ಯಾತ್ರೆ. ಒಂದೊಂದು ದಿನವೂ ಕೂಡ ಒಂದೊಂದು ಹೆಜ್ಜೆ, ಪ್ರತಿ ಹೆಜ್ಜೆನೂ ಸರಿಯಾಗಿರಬೇಕು. ಯಾಕೆಂದರೆ ದಾರಿಯಲ್ಲಿ ಕಲ್ಲು ನೀವು ಹೆಜ್ಜೆ ಇಡಬೇಕಾದ್ರೆ ಕಲ್ಲಿರ್ಬೋದು, ಮುಳ್ಳಿರ್ಬೋದು, ಹಾವು ಚೇಳುಗಳು ಇರ್ಬೋದು ದಾರಿಯಲ್ಲಿ. ಜಾರಿದರೆ ಹೆಜ್ಜೆ ಜಾರಿದರೆ ತಳ ಸಿಗದ ಕಮರಿಗಳು. ಪಥ ತಪ್ಪೆ ಸೇರಲಾರೆಯು ಗುರಿಯ. ನೋಡಿ ಪದವಿರಿಸು. ನೋಡಿ ಪದವಿರಿಸುವಲ್ಲಿ ಒಂದೊಂದು ದಿನವೂ ಕೂಡ ಜಾಗ್ರತೆಯಿಂದ ನಾವು ವ್ಯವಹಾರ ಮಾಡಬೇಕು. ಪ್ರತಿದಿನವೂ ಕೂಡ ತಪ್ಪದಂತೆ ವ್ಯವಹಾರ ಮಾಡಬೇಕು ಅನ್ನೋದಕ್ಕೆ ನಾವು ಇದನ್ನು ಹೇಳಿದ್ವು. ಇನ್ನೊಂದೇ ಉದಾಹರಣೆ. ಒಂದು ಪುಟ್ಟ ದೀಪ ಕೈಯಲ್ಲಿದೆ ಅಂತ ತಿಳ್ಕೊಳ್ಳಿ ನೀವು. ಗಡಾಂಧಕಾರ ಎಲ್ಲ ಹೋಗಬೇಕಾಗಿದೆ. ಚಿಕ್ಕ ದೀಪ ಕೈಯಲ್ಲಿದೆ. ಆ ಚಿಕ್ಕ ದೀಪ ಎಷ್ಟು ದೂರ ಬೆಳಕು ಬೀರ್ತಾ ಇದೆ ಅಂದರೆ ಒಂದು ಹೆಜ್ಜೆ ಇಡೋಷ್ಟು ಜಾಗಕ್ಕೆ ಮಾತ್ರನೇ ಬೆಳಕು ಬೀರ್ತಾ ಇದೆ. ಒಂದು ಹೆಜ್ಜೆಗೆ ಸಾಕು ಅಷ್ಟೇ ಬೆಳಕನ್ನು ದೀಪ ಬೀರ್ತಾ ಇದೆ. ಈಗ ಪ್ರಯಾಣ ಮಾಡೋಕ್ಕಾಗುತ್ತೋ ಇಲ್ವೋ? ಆಗುತ್ತೋ ಇಲ್ವೋ? ಹೇಳಿ, ಹೇಗಾಗುತ್ತೆ?
ಎರಡನೇ ಹೆಜ್ಜೆ ಕಾಣದಿರುವಲ್ಲ, ಕತ್ಲೆ ಅಲ್ಲ. ಒಂದು ಹೆಜ್ಜೆಗೆ ಬೆಳಕು ಸಾಕು ಅಂತಂದರೆ, ಈ ಒಂದು ಹೆಜ್ಜೆ ಇಟ್ಟರೆ ಮತ್ತೊಂದು ಹೆಜ್ಜೆಗೆ ಬೆಳಕು ಸಾಕು, ಮತ್ತೊಂದು ಹೆಜ್ಜೆ ಇಟ್ಟರೆ ಹಿಡಿದ್ರೆ ಸಾಕಾಗೋದಿಲ್ಲ ಬೆಳಕು. ಮತ್ತೊಂದು ಹೆಜ್ಜೆ ಇಟ್ಟರೆ ಮುಂದಿನ ಹೆಜ್ಜೆಗೆ ಬೆಳಕು ಸಾಕು. ಇನ್ನೂ ಒಂದು ಹೆಜ್ಜೆ ಇಟ್ಟು ಅದಕ್ಕಿಂತ ಮುಂದಿನ ಹೆಜ್ಜೆಗೆ ಬೆಳಕು ಸಾಕಲ್ವಾ? ಹಾಗೆ ನೀವು ದೂರ ಕೂಡ ಹೋಗ್ಬೋದು, ಸುಮಾರು ದೂರ ಕೂಡ ಹೋಗ್ಬೋದು. ಅದೇ ರೀತಿಯಲ್ಲಿ ಹಾಗೆ ಒಂದೊಂದು ದಿನ ಗಮನಿಸುವಂಥ, ಇವತ್ತು ಏನು ಗಮನಿಸುವಂಥ. ಅದಕ್ಕಿಂತ ಮುಂದೆ ಯೋಚನೆ ಮಾಡೋ ಶಕ್ತಿ ಇಲ್ಲ, ಧೈರ್ಯ ಕೂಡ ಇಲ್ಲ. ಈ ತಿಂಗಳಿಡೀ ನಾನು ತಪ್ಪು ಮಾಡಲ್ಲ ಅನ್ನೋ ಧೈರ್ಯ ನಮಗಿಲ್ಲ ಅಲ್ವಾ? ಇವತ್ತು ತಪ್ಪು ಮಾಡಲ್ಲ ಧೈರ್ಯ ಬರುತ್ತೆ ಅಲ್ವಾ? ಇವತ್ತು ತಪ್ಪು ಮಾಡಲ್ಲ, ಇವತ್ತು ಸುಳ್ಳು ಹೇಳೋದಿಲ್ಲ, ಇವತ್ತು ಕೆಟ್ಟ ಕೆಲಸ ಮಾಡೋದಿಲ್ಲ, ಇವತ್ತು ಒಂದು ದಿವಸ ಹೀಗಿರ್ತೀನಿ ಅಂತ ತೀರ್ಮಾನ ತಗೊಂಡ್ರೆ ನೀವು ಆ ಒಂದು ದಿವಸಕ್ಕೆ ಇರೋಕ್ಕಾಗುತ್ತೋ ಇಲ್ವೋ? ಅದೇ ಪುಟ್ಟ ದೀಪ. ನೀವು ಒಂದು ದಿವಸ ಸರಿಯಾಗಿದ್ದರೆ ಮರುದಿವಸಕ್ಕೂ ಸಾಧ್ಯ ಇದೆ ಅಂತ. ಮರುದಿವಸ ಇದೇ ನೀತಿ. ಈ ಒಂದು ದಿವಸ ಅಷ್ಟೇ ನೋಡು ಅಂತ, ಮುಂದಕ್ಕೆ ನೋಡಬೇಡ ಅಂತ. ಈ ಒಂದು ದಿವಸ ಎದ್ದಾಗಿಂದ ಪ್ರಾರಂಭ ಮಾಡಿ ರಾತ್ರಿ ಮಲಗುವವರೆಗೆ ತಪ್ಪಾಗಬಾರ್ದು, ಕೆಟ್ಟದಾಗಬಾರ್ದು ನನ್ನ ಕೈಯಿಂದ. ನಿಶ್ಚಯ ಒಂದು ದಿನ ಆದರ್ಶವಾಗಿರಬೇಕು, ಇವತ್ತು ಒಂದು ದಿನ ಆದರ್ಶವಾಗಿರಬೇಕು ಅಂತ ಇಷ್ಟು ಇಟ್ಕೊಂಡ್ರೆ ನೀವು ಅದು ಒಂದೊಂದೇ ದಿನವಾಗಿ ನೀವು ಎಷ್ಟು ದೂರಕ್ಕೂ ಕೂಡ ಹೋಗ್ಬೋದು. ಅಗತ್ಯ ಇಲ್ಲ, ಬೇಡ, ಚಿಂತೆ ಮಾಡಬೇಕಂತ ಅಗತ್ಯ ಇಲ್ಲ ಅನ್ನೋದನ್ನು ನಾವು ಈ ಸಮಯದಲ್ಲಿ ಭಾವಿಸೋಣ. ಹಾಗಾಗಿ ಪೂರ್ಣ ಮಾಡೋಕ್ಕಿಂತ ಮುಂಚೆ 2 ಶಬ್ದ ನಿಮ್ಗೆ ಹೇಳ್ತೀವಿ. ಒಂದು ಶಬ್ದ, ಒಂದು ವಾಕ್ಯ ಹೇಳ್ತೀವಿ. ಮೊದಲನೇದನ್ನು ಬಿಟ್ಬಿಡಬೇಕು, ಎರಡನೇದು ಹಿಡ್ಕೋಬೇಕು ಅಂತ ನೆನ್ಪಿಟ್ಕೊಳ್ಳಿ. ಇದನ್ನು ಇಲ್ಲಿಗೆ ಪರಿವರ್ತನೆ ಮಾಡೋಣ. ಇವತ್ತಿನ ಪ್ರವಚನ ಪಾಠನ ನಾಳೆಯಿಂದ ಎಂಬುದನ್ನು ಬಿಟ್ಟು ಬಿಡಬೇಕು ಅಂತ. ಏನು ಹೇಳಿ? ಅಲ್ವಾ? ಈ ಬೆಳಗ್ಗೆ ಹೇಳ್ತೀನಿ ನಾಳೆಯಿಂದ ಅಂದರೆ ಅವ್ನು ಹೇಳೋದಿಲ್ಲ, ಅವನು ಯಾವತ್ತೂ ಕೂಡ. ಗಣೇಶನ ಮದುವೆ ಕೇಳಿದಿರ ನೀವು? ಹಾಂ, ಗಣೇಶ ದಿನ ಕೇಳ್ತಾ ಇದ್ದಂತೆ ತಂದೆ ಹತ್ರ, ಯಾವಾಗ ನನ್ನ ಮದುವೆ ಅಂತ ಕೇಳ್ತಾ ಇದ್ದಂತೆ. ಆ ಗಣೇಶನೋ ಯಾವ ಗಣೇಶನೋ ಗೊತ್ತಿಲ್ಲ. ಆ ಗಣೇಶ ಹಾಗೆಲ್ಲ ಕೇಳಿರಲಿಲ್ಲ ವರ್ಷ. ಯಾರೋ ನಮ್ಮ ಮಧ್ಯೆ ಇರೋ ಗಣೇಶ ಇರ್ಬೋದು ಅಂತ ಅಂದ್ಕೊಂಡಿದ್ದು ನೀವು. ಸ್ವಲ್ಪ ಅವನಿಗೆ ಆ ಗಣೇಶನ ತರಹ ಅಲ್ಲ. ಆ ಗಣೇಶನಿಗೆ ಹೊಟ್ಟೆ ದೊಡ್ಡದಿದ್ರೂ ಕೂಡ ಬುದ್ಧಿನೂ ಅಷ್ಟೇ ಸೂಕ್ಷ್ಮ ಇದೆ. ಸಿದ್ಧಿ ಬುದ್ಧಿಗಳ ಪತಿ ಅವನು. ಈ ಗಣೇಶನಿಗೆ ಬುದ್ಧಿ ಕಡಿಮೆ. ನಾವು ಈಗ ಹೇಳ್ತಾ ಇರೋ ಗಣೇಶನಿಗೆ ಕಾಟ ತಡಿಲಾರದೆ ಒಂದು ಫಲಕನೇ ಹಾಕ್ಬಿಟ್ರು, ನಾಳೆ ಗಣೇಶನ ಮದುವೆ ಅಂತ. ಹೋಗಿ ನೋಡ್ಕೊ, ನೀವು ಯಾವತ್ತು ನಿನ್ನ ಮದುವೆ ಅಂತ ಇದ್ಬಿಟ್ಟಿದೆ, ಹೋಗಿ ನೋಡ್ಕೊ ಅಂತ. ಯಾವಾಗ ಹೋಗಿ ನೋಡಿದ್ರು ನಾಳೆ ಗಣೇಶನ ಮದುವೆ, ಯಾವಾಗ ಹೋಗಿ ನೋಡಿದ್ರು ನಾಳೆ ಹೋಗಿ ನೋಡಿದರೆ ಮತ್ತೆ ನಾಳೆ ಗಣೇಶನ ಮದುವೆ ಅಂತ. ಆ ನಾಳೆ ಬರೋದೇ ಇಲ್ಲ, ಯಾವತ್ತೂ ಬರೋದೇ ಇಲ್ಲ. ಈ ನಾಳೆಯೂ ಬರೋದಿಲ್ಲ. ಚೆನ್ನಾಗಿ ಓದ್ಕೋತೀನಿ ನಾಳೆಯಿಂದ ಅಂತ ಅಲ್ವಾ? ಈಗ ಆಗತ್ತಾ ಮಕ್ಕಳೇ? ಈ ಥರ ಆಗತ್ತಾ? ಸತ್ಯ ಹೇಳಬೇಕು, ನೀವು ಇರೋ ವಿಷಯ ಹೇಳಬೇಕು. ಏನಾದರೂ ಒಂದು ಒಳ್ಳೇದು ಮನಸ್ಸಿಗೆ ಬಂದರೆ ಅದನ್ನ ನಾಳೆಗೆ ಇಟ್ಕೋತೀವಿ ನಾವು, ಇವತ್ತಿಗೆ ಇಟ್ಕೊಳ್ಳೋದಿಲ್ಲ. ಇವತ್ತಿನಲ್ಲೇ ಮಾಡಬೇಕು ಅಂತ ಹೊರಡ್ತೀವಿ ನಾವು. ಅಂದರೆ ಹೊರಟ್ರೆ ತುಂಬ ಸಂತೋಷ. ಆದರೆ ಸಾಮಾನ್ಯವಾಗಿ ಮನಸ್ಸು ಏನು ಮಾಡುತ್ತೆ ಅಂದರೆ ಅದನ್ನು ಮುಂದಕ್ಕೆ ಹಾಕುತ್ತೆ, ನಾಳೆಗೆ ಹಾಕತ್ತೆ. ಸಂಸ್ಕೃತದಲ್ಲಿ ಒಂದು ವಾಕ್ಯ ಇದೆ, ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವು ಇದನ್ನು. ತುಂಬ ಸುಂದರವಾದ ವಾಕ್ಯ. ಪಶ್ಚಾತ್ ಶಬ್ದ ನಾಸ್ತಿ ಪರ್ಯಾಯ. ಪಶ್ಚಾತ್ ಶಬ್ದ ನಾಸ್ತಿ ಪರ್ಯಾಯ. ಹೇಳ್ತೀರಾ? ಪಶ್ಚಾತ್ ಶಬ್ದ ನಾಸ್ತಿ ಪರ್ಯಾಯ. ಪಶ್ಚಾತ್ ಶಬ್ದ ನಾಸ್ತಿ ಪರ್ಯಾಯ. ಪಶ್ಚಾತ್ ಎನ್ನುವ ಶಬ್ದ ಇದೆಯಲ್ಲ, ಅದು ನಾಸ್ತಿ ಅನ್ನೋದಕ್ಕೆ ಮತ್ತೊಂದು ಶಬ್ದ ಅಷ್ಟೇ. ಅರ್ಥ ಹೀಗೆ. ಅದು ಪಶ್ಚಾತ್ ಅಂದ್ರೇನು? ಪಶ್ಚಾತ್ ಅಂದ್ರೇನು? ಆಮೇಲೆ ಅಂತ. ಪಶ್ಚಾತ್ ಅಂದರೆ ಆಮೇಲೆ ಅಂತ. ನಾಸ್ತಿ ಅಂದರೆ ಆಮೇಲೆ ಅನ್ನೋದಕ್ಕೂ ಇಲ್ಲ ಅನ್ನೋದಕ್ಕೂ ಹೆಚ್ಚಿಗೆ ವ್ಯತ್ಯಾಸ ನಮಗಿಲ್ಲ ಅಂತ. ಇವ್ರು ನಾಡೇನು ಹೇಳಿಲ್ಲ ಸಂಸ್ಕೃತವರು. ಆಮೇಲೆ ಬಂದ್ಬಿಟ್ರೆ ಸಾಕು ಅಂತ, ಅದು ಮತ್ತೆ ಆಗೋದೇ ಇಲ್ಲ ಕೆಲಸ ಅದು ಅಂತ. ಹಾಗಾಗಿ ಯಾವುದನ್ನು ಆಮೇಲೆಗೆ, ನಾಳೆಗೆ, ನಾಡಿದ್ದಿಗೆ, ಮುಂದಿನ ತಿಂಗಳಿಂದ ಅನ್ನೋ ಥರ ಇಟ್ಕೋಬಾರದು. ಒಳ್ಳೆಯದಾದರೆ ಇವತ್ತೇ ಪ್ರಾರಂಭ ಮಾಡಬೇಕು. ರಾವಣನಿಗೆ ಅದೊಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಾಗ ನಾಳೆಯಿಂದ ಮಾಡಿದಾಯ್ತು ಅಂತ ಅಂದ್ಕೊಳ್ಳೋಣಂತೆ.
ಅದೇ ಸೀತಾಪಹರಣಕ್ಕೆ ಹೊರಟಾಗ ನಾಳೆವರೆಗೂ ಕಾಯಿಲೆ ಇಲ್ಲ, ಈಗಲೇ ಈಗಲೇ ಹೊರಟೆ. ಹಾಗಾಗಿ ಅವನ ಕತೆ ಹಾಗಾಯಿತು ಅಂತ. ಹಾಗಾಗಿ ಯಾವುದನ್ನು ಬಿಟ್ಬಿಡ್ಬೇಕು? ಆ ಶಬ್ದ ಬಿಟ್ಬಿಡ್ಬೇಕು. ನಾಳೆಯಿಂದ ಅಂತಿಲ್ಲ ಯಾವುದು, ಇವತ್ತೇ, ಈಗಲೇ. ಹಾಗೆಯೇ ಇಂದು ತಪ್ಪು ಮಾಡುವುದಿಲ್ಲ ಎಂಬುದನ್ನು ವ್ರತವಾಗಿ ಇಟ್ಟುಕೊಳ್ಳಬೇಕು. ನಾನು ಇಂದು ತಪ್ಪು ಮಾಡುವುದಿಲ್ಲ, ಇದು ಪ್ರತಿನಿತ್ಯದ ವ್ರತ. ಇದು ಅಲ್ಲಿ ಇಟ್ಕೋಬೇಕಾದ್ರೆ ಈ ವರ್ಷ ತಪ್ಪು ಮಾಡೋದಿಲ್ಲ, ಈ ಜೀವಮಾನದಲ್ಲಿ ತಪ್ಪು ಮಾಡೋದಿಲ್ಲ, ಹೀಗೆಲ್ಲ ಇಟ್ಕೋಬಾರ್ದು. ಅದು ಮನಸ್ಸಿಗೆ ಧೈರ್ಯನೇ ಬರೋದಿಲ್ಲ ಅನ್ನೋದು. ಮುಂದಕ್ಕೆ ಹೋಗೋದೇ ಇಲ್ಲ ನಾವು, ಸುಮ್ಮನೆ ಸುಳ್ಳು ಅಂತ ಅನ್ಸ್ಬಿಡುತ್ತೆ ನಮಗೆ. ಹಾಗಲ್ಲ, ಅದರ ಬದಲು ನಾನು ಇಂದು ತಪ್ಪು ಮಾಡೋದಿಲ್ಲ ಅಂತ ಈ ತೀರ್ಮಾನ ತಗೊಳ್ಳೋದಾದರೆ ನೀವು ಇಡೀ ಜೀವನನೇ ತಪ್ಪು ಮಾಡದೆ ಕಳೆದುಬಿಡ್ಬೋದು, ಸಾಧ್ಯತೆಗಳಿದೆ ಅಂತ. ಅಥವಾ ಒಂದು ವೇಳೆ ಮಾಡಿದರೂ ಕೂಡ ಎಲ್ಲೋ ಒಂದು ತಪ್ಪಾಗ್ಬೋದು, ಕ್ವಚಿತ್ತಾಗಿ ಆಕಸ್ಮಿಕವಾಗಿ ಒಂದು ತಪ್ಪಾಗ್ಬೋದು. ಆದರೆ ಅದು ದೊಡ್ಡ ವಿಷಯ ಆಗದೇ ಇರ್ಬೋದು. ಯಾಕೆಂದರೆ ಇಡೀ ಜೀವನ ತಪ್ಪಿಲ್ಲದೆ ನಡೆದಿದೆ. ತುಂಬ ಒಳ್ಳೆ ಕೆಲಸಗಳಾಗಿದಾಗ ಆ ತಪ್ಪುಗಳು ಲೆಕ್ಕಕ್ಕೆ ಸಿಗದೆ ಹೋಗ್ಬೋದು, ತಪ್ಪನ್ನು ಸರಿಗಳು ತೊಳೆದ್ಬಿಡ್ಬೋದು. ಹಾಗಾಗಿ ನಾಳೆಯಿಂದ ಎಂಬುದನ್ನು ಇಂದೇ ಬಿಟ್ಟುಬಿಡಬೇಕು, ನಾವು ಈಗಲೇ ಬಿಟ್ಬಿಡಬೇಕು. ಇಂದು ತಪ್ಪು ಮಾಡುವುದಿಲ್ಲ ಎನ್ನುವುದನ್ನು ವ್ರತವಾಗಿ ಇಟ್ಕೊಳ್ಬೇಕು. ಈಗಲೇ 1 ಗಂಟೆ 14 ನಿಮಿಷ ತೋರಿಸ್ತಾ ಇದೆ ನಮಗಿಲ್ಲಿ. 1 ಗಂಟೆ 12 ನಿಮಿಷ 13 ನಿಮಿಷ ಇರ್ಬೋದು ನನ್ನ ಪ್ರಕಾರ. ಇವತ್ತು ದಿನಾಂಕ ಯಾವುದು ನೋಡ್ಕೊಳ್ಳಿ, ಮಿತಿ ಯಾವುದು ನೋಡ್ಕೊಳ್ಳಿ, ಮಾಸ ಯಾವುದು ನೋಡ್ಕೊಳ್ಳಿ, ಗುರು ಸನ್ನಿಧಿ ಬೇರೆ, ಗುರು ದೃಷ್ಟಿಲಿದ್ದೀರಿ ನೀವು. ಈಗಲೇ ಸಂಕಲ್ಪ ಮಾಡಿ. ಎಲ್ಲ ಒಳ್ಳೆಯದಕ್ಕೂ ಈ ತೀರ್ಮಾನ, ಇಂದು ತಪ್ಪು ಮಾಡುವುದಿಲ್ಲ, ಒಂದೊಂದು ದಿನವನ್ನು ತಗೋಬೇಕು ನಾವು ಬೇರೆ ಬೇರೆ ಮಾಡಿ ಅನ್ನೋದನ್ನು ತೀರ್ಮಾನ ಮಾಡ್ಕೊಳ್ಳಿ. ನಾಳೆಯಿಂದ ಇಟ್ಕೋಬೇಡಿ ಯಾವುದನ್ನು ಕೂಡ ಅಂತ ಇಷ್ಟು ಇಟ್ಕೊಳ್ಳೋಣ. ಮತ್ತು ಮುಂದಿನ ಪಾಠದಲ್ಲಿ ಮುಂದುವರಿಸೋಣ. ಇದೆಲ್ಲವೂ ನೆನಪಿಟ್ಕೊಳ್ಬೇಕು. ಮಧ್ಯೆ ಬರುವಂಥ ಸಂಸ್ಕೃತ ವಾಕ್ಯಗಳು, ಪದ್ಯಗಳು, ಅದೆಲ್ಲವನ್ನು ಹಾಗೆ ನೆನಪಿಟ್ಕೋಬೇಕು. ಕೇಳಿದಾಗ ಅದನ್ನು ಹೇಳಬೇಕು. ಸಾಧ್ಯ ಆದರೂ ಸುಶ್ರಾವ್ಯವಾಗಿ ಹೇಳಬೇಕು. ನೀವು ಕಲ್ತ್ಕೊಂಡು ಅದನ್ನು ರಾಗದಲ್ಲಿ ಕಲ್ತ್ಕೊಂಡು ರಾಗದಲ್ಲಿ ಚಂದದಲ್ಲಿ ಅದನ್ನು ಹೇಳೋ ಥರ ಇಟ್ಕೊಳ್ಳಿ. ಇದನ್ನು ಮರಿಬೇಡಿ. ದಿನಚರ್ಯ ಅನ್ನೋದು ನಿಮ್ಗೆ ಈ ವರ್ಷದ ತುದಿ ಪರೀಕ್ಷೆಗೆ ಬರೋದಲ್ಲ, ಅದು ಜೀವನದ ಪರೀಕ್ಷೆಗೆ ಬರೋವಂಥದ್ದು. ಗಣಿತ ವಿಜ್ಞಾನ ಎಲ್ಲ ನಿಮಗೆ ಈ ವರ್ಷದ ತುದಿಗೆ ಒಂದು ಸತಿ ಉಪಯೋಗ ಆಗುವಂಥದ್ದು. ಆದರೆ ಇದು ಇಡೀ ಜೀವನ ನಿಮಗೆ ಬೇಕಾಗುವಂಥದ್ದು. ಹಾಗಾಗಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ಈ ಒಂದು ದಿನಚರ್ಯೆಯ ನೀತಿಯನ್ನು, ಉಪದೇಶಗಳನ್ನು. ಹರೇ ರಾಮ.